ಆ ಚಾನಲ್ ಏನಾದ್ರು ಪ್ರಾಬ್ಲಮ್ ಬಂದ್ರೆ ಯಾರನ್ನ ಕೇಳ್ಬೇಕಂತ ಒಂದು ಮಾಹಿತಿನೇ ಇರಲ್ಲ. ಹೌದು. ಆಲ್ಮೋಸ್ಟ್ ನೀವ್ ಹೇಳಿದ್ರ ಕನ್ನಡ ಯೂಟ್ಯೂಬರ್ಸ್ಗೆ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ಫಸ್ಟ್ ಎಲ್ಲ ನಾವು ಫ್ರೀಯಾಗೆ ಮಾಡಿ ಫಸ್ಟ್ ರ್ಯಾಂಕ್ ನಾನು 99-100% ಅಲ್ಲೇ ತೆಗಿತೀನಿ. ಮತ್ತೆ ನಮ್ಮ ಅಪ್ಪ ಅಮ್ಮ ಹಂಗೆ ಕೂಡ ಸಪೋರ್ಟ್ ಕೊಡ್ತಾರೆ ನಂಗೆ. ತುಂಬಾ ಒಂದ್ಸತಿ ನಾನು ವ್ಯೂಸ್ ಬಂದಿಲ್ಲ ಅಂತ, ಈಗ ತುಂಬಾ ಜನ ಇಗ್ನೋರ್ ಮಾಡ್ತಾರೆ, ಚಿಕ್ಕ ಹುಡುಗ ಅಂತ ನೋಡಲ್ಲ, ಏನ್ ಇನ್ಫಾರ್ಮೇಶನ್ ಗೊತ್ತಿಲ್ಲ ಅಂತ ನೋಡಲ್ಲ ಅಕ್ಕ. ಸೊ ಯಾವುದೇ ದೊಡ್ಡ ಚಾರ್ಜಸ್ ಮಾಡಿ ಏನು ಮಾಡ್ತಿಲ್ಲ, ಬರೀ 100 ರುಪೀಸ್ಗೆ ಎಲ್ಲ ಮಾಹಿತಿ ಕೊಡ್ತಾ ಇದ್ದಾರೆ. ಹೇಳ್ಬೇಕು ಅಂದ್ರೆ 100 ರುಪೀಸ್ ಯಾವುದೇ ವರ್ತ್ ಇಲ್ಲ ನನ್ನ ಪ್ರಕಾರ. ಯಾಕೆಂದ್ರೆ ಎಷ್ಟೋ ಜನ ಯೂಟ್ಯೂಬ್ ಚಾನಲ್ ಅಲ್ಲಿ 10,000 20,000 ಹಿಂಗೆಲ್ಲ ಕೊಟ್ಬಿಟ್ಟು ಮೋಸ ಹೋಗಿರೋರು ಇದ್ದಾರೆ. ತಮ್ಮ ID ಮತ್ತೆ ಪಾಸ್ವರ್ಡು, ಜಿಮೇಲ್ ID ಎಲ್ಲ ಕೊಟ್ಟು ಚಾನಲ್ದು ಮಾನಿಟೈಸೇಷನ್ ಆನ್ ಮಾಡಿಸ್ಕೊಳಕ್ ಹೋಗಿ ಅವ್ರ ಚಾನಲ್ ಬರೋ ದುಡ್ಡನ್ನೆಲ್ಲ ಕಳ್ಕೊಂಡು ಒಂದಷ್ಟು ಜನ ಮೋಸ ಹೋಗಿರೋರು ಇದ್ದಾರೆ. ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇವತ್ತು ಸ್ಪೆಷಲ್ ಆಗಿ ನಮ್ಮ ಚಾನಲಲ್ಲಿ ಒಬ್ರು ಬಂದಿದ್ದಾರೆ. ಆ್ಯಕ್ಚುಲಿ ತುಂಬ ಚಿಕ್ಕವರು. ಹೇಳ್ಬೇಕು ಅಂದರೆ ಇವ್ರ ಹೆಸರು ಭರತ್ ಅಂತ. ಅವ್ರ ಪರಿಚಯ ಮುಂದಕ್ಕೆ ಮಾಡಿಕೊಡ್ತಾರೆ. ಸೊ ಯೂಟ್ಯೂಬಲ್ಲೇ ಒಂದು ಹೊಸದಾಗಿ ಅಪ್ಡೇಟ್ ಬರೋ ಅಂಥದ್ದು ಮತ್ತು ಇನ್ನೂ ಯೂಟ್ಯೂಬ್ ಬಗ್ಗೆ ಒಂದಷ್ಟು ಮಾಹಿತಿ ಕೊಡೋ ಅಂಥದ್ದು ಎಲ್ಲನೂ ಚಿಕ್ಕ ವಯಸ್ಸಿಂದನೇ ಬಂದಿರೋ ಅಂಥವ್ರು. ಸೊ ಇಂಥ ಒಂದು ಚಿಕ್ಕ ಪ್ರತಿಭೆ ಅಂತ ಹೇಳ್ಬೋದು. ಯಾಕಂದರೆ ಇನ್ನೂ ಅವರು ತುಂಬ ಏಜ್ ಆಗಿರೋ ಅಂಥವ್ರಲ್ಲ, ಹಾಗಾಗಿ ಚಿಕ್ಕ ಪ್ರತಿಭೆ ಅಂತ ಹೇಳ್ತಾ ಇದ್ದೀನಿ. ಬಟ್ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಅದ್ರ ಬಗ್ಗೆ ಅಪ್ಡೇಟು ಎಲ್ಲನೂ ಹೇಳ್ಕೊಂಡು ಬಂದಿರೋ ಅಂಥವ್ರು. ಇನ್ನೂ ಎಜುಕೇಷನಲ್ಲಿ ಚಿಕ್ಕವರೇನೆ. ಬಟ್ ಇವತ್ತು ಅವರು ನಮ್ಮ ಚಾನಲಲ್ಲಿ ಬಂದಿದ್ದಾರೆ. ಹೊಸದಾಗಿ ಒಂದು ಪ್ರಯತ್ನ ಇದು. ಸೊ ಅವ್ರಿಗೆ ಮಾತಾಡ್ಸೋದಕ್ಕೆ ಕೇಳೋಣ. ಆ್ಯಕ್ಚುಲಿ ವಯಸ್ಸು ಚಿಕ್ಕದಾಗಿರ್ಬೋದು, ಬಟ್ ಇವ್ರ ಪ್ರತಿಭೆ ತುಂಬ ದೊಡ್ಡದಾಗಿದೆ. ಬಟ್ ಹೋಗ್ತಾ ಹೋಗ್ತಾ ಅವ್ರ ಬಾಯಲ್ಲೇ ನಾವು ಕೇಳೋಣ ಅದನ್ನ. ಭರತ್ ಅವ್ರ ಪರಿಚಯ ಮಾಡ್ಕೊಡ್ಬೇಕಂತ ಕೇಳ್ಕೊತೀನಿ. ಮಾತಾಡಿ. ನಮಸ್ಕಾರ ಅಕ್ಕ. ನಮಸ್ಕಾರ. ನನ್ನ ಹೆಸರು ಭರತ್ ಅಂತ. ನಾನೀಗ ಅಟ್ ಪ್ರೆಸೆಂಟ್ 9th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದೀನಿ. ನನ್ನ ಸ್ಕೂಲ್ ಹೆಸರು ಕ್ಯಾಂಬಿಲ್ ಇಂಗ್ಲಿಷ್ ಸ್ಕೂಲ್ ಅಂತ. ನನ್ನ ಚಾನಲ್ ಹೆಸರು ಟೆಕ್ ವಿತ್ ಭರತ್ ಅಂತ. ಓಕೆ. ಯೂಟ್ಯೂಬ್ ಬಗ್ಗೆ ನೀವು ತುಂಬಾ ಅಪ್ಡೇಟ್ಸ್ ಎಲ್ಲ ಕೊಡ್ತಾ ಇರ್ತೀರಾ. ಹೌದು. ಯೂಟ್ಯೂಬ್ ಬಗ್ಗೆ ಯಾವ್ದೆಲ್ಲ ಒಂದು ಇವಾಗ ಅಪ್ಡೇಟ್ ಬಂದಿದೆ ಅಂತ ಹಾಗೆ ಹೇಳ್ಕೊಂಡು ಹೋಗಿ. ಅದ್ರ ಜೊತೆಗೆ ಇವಾಗ ನಿಮ್ಮ ಬಾಲ್ಯದ ಬಗ್ಗೆ ಫಸ್ಟ್ ಹೇಳ್ಕೊಳ್ಳೋಣ ನಾವು. ನಿಮ್ ಬಾಲ್ಯ ಹೇಗಿತ್ತು, ಮತ್ತೆ ಇಲ್ಲಿವರೆಗೂ ಹೇಗೆಲ್ಲ ಎಜುಕೇಶನ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದು ಅಪ್ಪ ಅಮ್ಮ ಇದ್ರ ಬಗ್ಗೆ ಒಂದು ಲೈನಲ್ಲಿ ಹೇಳ್ಬೋದಾ? ಓಕೆ ಅಕ್ಕ. ಫಸ್ಟ್ ನಾನು ಯೂಟ್ಯೂಬ್ ಹೇಗೆ ಸ್ಟಾರ್ಟ್ ಮಾಡಿದಂದ್ರೆ, ನಮ್ಮ ತಂದೆ ಒಂದ್ಸತಿ ವಿಡಿಯೋಸ್ ನೋಡ್ತಿದ್ರು, ಟೆಕ್ಕಿಂಗ್ ಕನ್ನಡದ್ದು ಯಾವ್ದೋ ಒಂದು ಮೊಬೈಲ್ ಅನ್ಬಾಕ್ಸ್ ಮಾಡ್ತಿದ್ರು. ಅವ್ರಿಗೆ ಒಂದು ಆಸೆ ಬಂತು ನಾನು ಈ ತರ ಮಾಡ್ಬೇಕು ಅಂತ. ಸೊ ಅವಾಗ ನಾನು ಹೇಳಿದೆ, ಪಪ್ಪ ನಾನ್ ಮಾಡ್ತೀನಿ ಯೂಟ್ಯೂಬ್, ನಾನ್ ವಿಡಿಯೋಸ್ ಮಾಡ್ತೀನಿ, ಜಸ್ಟ್ ನಂಗೆ ಸಪೋರ್ಟ್ ಕೊಡು ಅಂತ. ಸೊ ಪಪ್ಪ ಹೇಳಿದ್ರು ಓಕೆ ನಾನು ಸಪೋರ್ಟ್ ಕೊಡ್ತೀನಿ, ನೀನು ಯಾವ್ದ್ರ ಬಗ್ಗೆ ಮಾಡ್ಬೇಕಂತ ಹೇಳಿ ನಾನು ಮಾಡ್ತೀನಿ ಅಂತ, ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಫಸ್ಟ್ ನಾನು ಜನರಲ್ ನಾಲೆಜ್ ಬಗ್ಗೆ ಮಾಡಿದೆ. ಜಸ್ಟ್ ನಾನು ಸುಮ್ಮನೆ ಮಾಡೋಣ ಅಂತ ಜನರಲ್ ನಾಲೆಜ್. ಅವಾಗ ನಾನು 5th ಸ್ಟ್ಯಾಂಡರ್ಡ್ ಅಷ್ಟೇ, ಆಲ್ಮೋಸ್ಟ್ 6th 5th ಹಾಲಿಡೇಸ್ ಅಲ್ಲಿ ಇತ್ತು. 6th ಸ್ಟಾರ್ಟ್ ಆಗ್ಬೇಕಿತ್ತು, ಇನ್ನೊಂದು ತಿಂಗಳಿತ್ತು. ಅವಾಗ ನಾನು ಸ್ಟಾರ್ಟ್ ಮಾಡಿದೆ. ಫಸ್ಟ್ ಜನರಲ್ ನಾಲೆಜ್ ವಿಡಿಯೋಸ್ ಬಗ್ಗೆ ಎಲ್ಲ ಮಾಡಿದೆ. ಒಂದೆರಡು ವಿಡಿಯೋಸ್ ಹಾಕ್ದೆ. ಜಾಸ್ತಿ ರೀಚ್ ಸಿಗ್ಲಿಲ್ಲ, ಜಾಸ್ತಿ ರೆಸ್ಪಾನ್ಸ್ ಸಿಗ್ಲಿಲ್ಲ. ಅದ್ರಗೋಸ್ಕರ ನಮ್ಮ ತಂದೆ ಹೇಳಿದ್ರು ಬೇಡ ಈ ತರ ಮಾಡ್ಬೇಡ ಬರೋದು, ನೀವು ಡಿಫ್ರೆಂಟ್ ರೀತಿಯಾಗಿ ಮಾಡು, ಒಂದ್ ಕೆಲಸ ಮಾಡಿ ಟೆಕ್ ಬಗ್ಗೆ ಮಾಡ್ಬೇಕು. ಯಾಕಂತಂದ್ರೆ ಜನರಲ್ ನಾಲೆಜ್ ಈಗ AI ಡೆವಲಪ್ ಆಗ್ತಿದೆ. ನೆಕ್ಸ್ಟ್ ಈಗ ಜಸ್ಟ್ ಜನರಲ್ ನಾಲೆಜ್ ಏನು ಇದು ಆನ್ಸರ್ ಅಂದ್ರೆ ಅದು ಹೇಳ್ಬಿಡುತ್ತೆ. ಇನ್ನು ಜೆಮಿನಿ, ChatGPT ತರ ಬೇಜಾನಿವೆ, ಜೊತೆಗೆ ಗೂಗಲ್ ಕೂಡ ಅಷ್ಟೇ. ತುಂಬಾ ಅಂದ್ರೆ ತುಂಬಾ ಇದು AI ಎಲ್ಲ ಬರ್ತಿದೆ. ಆರಾಮಾಗಿ ಸರ್ಚ್ ಮಾಡ್ಕೊಂಡು ಕೇಳ್ತಾರೆ. ಜನರಲ್ ನಾಲೆಜ್ ಯಾರು ವಿಡಿಯೋ ನೋಡೋದಿಲ್ಲ. ಫ್ಯೂಚರ್ ಅಲ್ಲೇ ಈ ಚಾನಲ್ಗೆ ಓಕೆ ಲಾಂಗ್ ಟರ್ಮ್ ಇಲ್ಲ ಇದು, ನೀವು ಒಂದು ಕೆಲಸ ಮಾಡಿ ಟೆಕ್ ಬಗ್ಗೆ ಅನ್ಬಾಕ್ಸಿಂಗ್ ಮಾಡು ಅಂತ ಅಂದ್ರು. ಸೊ ಅದಕ್ಕೋಸ್ಕರ ಫಸ್ಟ್ ವಿಡಿಯೋ ಟೆಕ್ ವಿತ್ ಭರತ್ ಚಾನಲ್ ಅಲ್ಲಿ ಮೈಕ್ ಅನ್ಬಾಕ್ಸಿಂಗ್, ಗ್ರೆನಾರೋ ಮೈಕ್ದು. ಅಲ್ಲಿಂದ ನಮ್ ಜರ್ನಿ ಸ್ಟಾರ್ಟ್ ಆಗಿದಕ್ಕ. ಹಂಗೆ ಹೋಗ್ತಾ ಹೋಗ್ತಾ ಒಂದ್ಸತಿ ನಮ್ಮವ್ರು ಹೇಳಿದ್ರು, ಕೆಲವೊಬ್ರು ಯೂಟ್ಯೂಬರ್ಸ್ ಅಂತ ನನ್ನ ಫ್ರೆಂಡ್ಸ್ ಹೇಳಿದ್ರು, ಭರತ್ ನೀನ್ ಲೈವ್ ಮಾಡು ಅಂತ. ಲೈವ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ರೀಚ್ ಸಿಗುತ್ತೆ ಅಂತ. ತುಂಬಾ ಜನ ಲೈವ್ ಮಾಡ್ಕೊಂಡು ಸ್ವಲ್ಪ ಆಡಿಯೋ ಜೊತೆ ಮಿಂಗಲ್ ಆಗ್ತಾರಲ್ಲ, ಅಲ್ಲೇ ಲೈವ್ ಅಲ್ಲಿ ಮಾತಾಡ್ಕೊಂಡು. ಸೊ ಆತರ ನಾನು ಒಂದ್ಸತಿ ಲೈವ್ ಟ್ರೈ ಮಾಡಿದೆ, 3-4 ಸತಿ ಮೊಬೈಲ್ ಅಲ್ಲಿ. ನೆಕ್ಸ್ಟ್ ಕಂಪ್ಯೂಟರ್ ಮಾಡಿದೆ. ಬಟ್ ಕಂಪ್ಯೂಟರ್ ಮಾಡಿದಾಗ ಒಂದ್ 5 ನಿಮಿಷ ಲೈವ್ ಮಾಡ್ಬಿಟ್ಟು ಅದು ಕಟ್ ಆಗುತ್ತೆ. ಯಾಕಂತಂದ್ರೆ ಯೂಟ್ಯೂಬರ್ ನಂದು ಲೈವ್ಗೆ ಸ್ಟ್ರೈಕ್ ಕೊಟ್ರು. ಅವ್ರು ನಾನ್ ಜಸ್ಟ್ 11-12 ವರ್ಷ ಅಷ್ಟೇ. ಸೊ ಮೈನರ್ಸ್ ಎಲ್ಲ ಯೂಟ್ಯೂಬ್ ಮಾಡಬಾರ್ದು ಅಂತ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಕೊಟ್ರು. ಏನಿದೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್, ಯಾಕೆ ಕೊಟ್ರು? ಸೊ ಅದ್ರಗೋಸ್ಕರ ಯೂಟ್ಯೂಬ್ ಬಗ್ಗೆ ರೂಲ್ಸ್ ನ ರಿಸರ್ಚ್ ಮಾಡೋಣ. ಅವಾಗಿಂದ ನಂಗೆ ಈ ತರ ಯೂಟ್ಯೂಬ್ ಬಗ್ಗೆ ಆಸಕ್ತಿ ಬಂದಿದೆ. ಅದಕ್ಕಿಂತ ಮುಂಚೆ ಜನರಲ್ ನಾಲೆಜ್ ಟೆಕ್ ಬಗ್ಗೆ ಆಯ್ತು. ಅದಾದ್ಮೇಲೆ ಏನ್ ಕಮ್ಯುನಿಟಿ ಗೈಡ್ಲೈನ್ ರೂಲ್ಸ್, ಏನ್ ಯೂಟ್ಯೂಬ್ ರೂಲ್ಸ್ ಇದೆ ಅದೆಲ್ಲ ಪೂರ್ತಿ ಬಗ್ಗೆ ತಿಳ್ಕೊಳಕ್ ಆಸಕ್ತಿ ಇತ್ತು. ಇನ್ನೂ ಇದು ಕಲ್ತ್ಕೊಳ್ಳೋದಕ್ಕ ಇನ್ನೂ ನಾನು ರಿಸರ್ಚ್ ಮಾಡ್ತಾನೆ ಇದ್ದೀನಿ ಡೈಲಿ. ನಾನು 6th ಸ್ಟ್ಯಾಂಡರ್ಡ್ ಇಂದ ಸ್ಟಾರ್ಟ್ ಮಾಡಿದ್ದು, ಈಗ ಅಟ್ ಪ್ರೆಸೆಂಟ್ 9th ಸ್ಟ್ಯಾಂಡರ್ಡ್. ಸೊ ನಾನು ತುಂಬಾ ಜನ ಕೇಳ್ತಾರೆ ನಾನು ಓದಿನ ಬಗ್ಗೆ ಹೇಗಿದೆ, ಓದ್ ಕಡೆ ಗಮನ ಕೊಡು ಅಂತ. ನಾನು ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಹಾಕಿದ್ದೀನಿ ನಾನು ಓದಿನ ಬಗ್ಗೆ ಏನೆಲ್ಲ ಇದೆ ಅಂತ. ಫಸ್ಟ್ ರ್ಯಾಂಕ್ ನಾನು 99-100% ಅಲ್ಲೇ ತೆಗಿತೀನಿ. ಮತ್ತೆ ನಮ್ಮ ಅಪ್ಪ ಅಮ್ಮ ಹಂಗೆ ಕೂಡ ಸಪೋರ್ಟ್ ಕೊಡ್ತಾರೆ ನಂಗೆ. ತುಂಬಾ ಒಂದ್ಸತಿ ನಾನು ವ್ಯೂಸ್ ಬಂದಿಲ್ಲ ಅಂತ, ಈಗ ತುಂಬಾ ಜನ ಇಗ್ನೋರ್ ಮಾಡ್ತಾರೆ, ಚಿಕ್ಕ ಹುಡುಗ ಅಂತ ನೋಡಲ್ಲ,
ಏನ್ ಇನ್ಫಾರ್ಮೇಶನ್ ಗೊತ್ತಿಲ್ಲ ಅಂತ ನೋಡಲ್ಲ ಅಕ್ಕ. ಸೊ ನೋಡಲ್ಲ, ಅವಾಗ ವ್ಯೂಸ್ ಕಡಿಮೆ ಬರುತ್ತೆ, ನಂಗೆ ತುಂಬಾ ಬೇಜಾರಾಗುತ್ತೆ. ಅವಾಗ ನಾನು ಹೇಳ್ತೇನೆ ನಮ್ಮ ತಂಗಿಗೆ, ನಂಗೆ ಬೇಡ ಇದು ಯೂಟ್ಯೂಬ್, ಸುಮ್ಮನೆ ವೇಸ್ಟ್ ಟೈಮು, ಅದ್ರ ಬದಲು ಇನ್ನೂ ಓದಿನ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀನಿ ಅಂತ ಹೇಳ್ದೆ. ಅವಾಗಿಂದ ನಮ್ಮ ಅಪ್ಪ ಹೇಳ್ಕೊಂಡ್ ಬರ್ತಾವ್ರೆ, ನೀ ಬಿಡ್ಬೇಡ, ಕಂಟಿನ್ಯೂ ಮಾಡು, ಒಂದ್ ದಿವಸ ನಿಂಗೆ ರೀಚ್ ಸಿಗುತ್ತೆ ಅಂತ. ಈ ತರ ನಮ್ಮ ಅಪ್ಪ ಅಮ್ಮ ಸಪೋರ್ಟ್ ಮಾಡ್ಕೊಂಡ್ ಬರ್ತಾ ಇದಾರೆ. ಸೊ ಇಷ್ಟು ನನ್ ಯೂಟ್ಯೂಬ್ ಇಲ್ಲಿವರೆಗೂ ಜರ್ನಿ ಅಕ್ಕ. ಓಕೆ. ಚಿಕ್ಕ ಮಕ್ಳನ್ನ ಆಲ್ಮೋಸ್ಟ್ ಯೂಟ್ಯೂಬ್ ಅಲ್ಲಿ ತೋರ್ಸಂಗಿಲ್ಲ ಸಿಂಗಲ್ ಆಗಿ. ಹೌದು, ಸಿಂಗಲ್ ಆಗಿ ತೋರ್ಸಂಗೇ ಇಲ್ಲ. ಹೌದು, ಈ ಟೈಮಲ್ಲಿ ನಿಮ್ಮ ಅಪ್ಪ ಅಮ್ಮ ಯೂಟ್ಯೂಬ್ ಮಾಡಿ ಅಂದಾಗ ನೀವು ಯಾಕೆ ಯೂಟ್ಯೂಬ್ ಕಡೆನೆ ಗಮನ ಹರಿಸಿದ್ದು? ಯಾಕಂತ ಅಂದ್ರೆ ನಮ್ ತಂದೆಗೆ ಆಸೆ ಇತ್ತು ಯೂಟ್ಯೂಬರ್ ಆಗ್ಬೇಕಂತ. ಅವ್ರ ಬದ್ಲಾಗ ನಾನಾದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ನನಗೂ ಸ್ವಲ್ಪ ಯೂಟ್ಯೂಬ್ ಬಗ್ಗೆ ಆಸಕ್ತಿ ಇತ್ತು. ಟೇಕಿಂಗ್ ಕನ್ನಡ ವಿಡಿಯೋಸ್ ಆತರ ಮಾಡ್ಬೇಕು, ನಾನು ಡಾಕ್ಟರ್ ಬರೋ ತರ ನಾನು ಬ್ಲಾಗ್ಸ್ ಮಾಡ್ಬೇಕು ಅಂತ ಒಂದ್ ಸ್ವಲ್ಪ ಟ್ರೈ ಮಾಡಿದೆ. ಬಟ್ ನಾನು ಎಷ್ಟು ಎಫರ್ಟ್ಸ್ ಆಗ್ತೀನಿ ಅಷ್ಟು ಮಾಡ್ತಾ ಇದೀನಿ, ನಂಗೆ ಇಷ್ಟ ಆಗಿದ್ದು. ಸೊ ಈ ತರ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಕನ್ನಡ ಯೂಟ್ಯೂಬರ್ಸ್ಗೆ ಆಲ್ಮೋಸ್ಟ್ ಒಂದು ಮಾನಿಟೈಸೇಷನ್ ಆಗಿರ್ಬೋದು, ಚಾನಲ್ ಸ್ಟಾರ್ಟ್ ಮಾಡೋದಾಗಿರ್ಬೋದು, ಆ ಚಾನಲ್ ಏನಾದ್ರು ಪ್ರಾಬ್ಲಮ್ ಬಂದ್ರೆ ಯಾರಂಗ್ ಕೇಳ್ಬೇಕಂತ ಒಂದು ಮಾಹಿತಿನೇ ಇರಲ್ಲ. ಹೌದು, ಆಲ್ಮೋಸ್ಟ್ ನೀವ್ ಹೇಳಿದ್ರ ಕನ್ನಡ ಯೂಟ್ಯೂಬರ್ಸ್ಗೆ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ಫಸ್ಟ್ ಎಲ್ಲ ನಾವು ಫ್ರೀ ಆಗಿ ಮಾಡಿದ್ವಿ. ಯಾರೋ ಒಬ್ರು ಹೇಳಾದ್ಮೇಲೆ ನಾವು ಬರೀ 100 ರೂಪೀಸ್ ಚಾರ್ಜ್ ಇಟ್ಟಿದೀವಿ ಅಂತ. ನಾನ್ ಫಸ್ಟ್ ಟೈಮ್ ಕೇಳಿದಾಗ, ನಾನು ಯೂಟ್ಯೂಬ್ 3 ವರ್ಷದಿಂದ ಮಾಡಿದೀನಿ, ಬಟ್ ನನ್ಗೆ ಏನಾದ್ರು ಪ್ರಾಬ್ಲಮ್ ಬಂದ್ರೆ ಸಡನ್ಲಿ ನಂಗೆ ಗೊತ್ತಾಗ್ತಿರ್ಲಿಲ್ಲ. ಆ ಪ್ರಾಬ್ಲಮ್ ನ ಯಾರೋ ಒಬ್ರು ಶೀಲಾ ಅನ್ನೋರೊಬ್ರು ನನ್ಗೆ ಶಿವಮೊಗ್ಗ ಹೋಗಿದ್ದಾಗ ಅವ್ರು ನನ್ನ ಸಬ್ಸ್ಕ್ರೈಬರ್, ಅವ್ರು ಹೇಳ್ತಾರೆ ನಿಮ್ ಕಾಂಟ್ಯಾಕ್ಟ್ ಕೊಟ್ಟಿದ್ದೆ ಅವರು, ಈ ತರ ಒಬ್ಬ ಚಿಕ್ಕ ಹುಡುಗ ಮಾಡ್ತಾ ಇದ್ದಾನೆ ಯೂಟ್ಯೂಬ್, ಅವ್ರ ಬಗ್ಗೆ ಎಲ್ಲ ಅಪ್ಡೇಟ್ ಹೇಳ್ತಾರೆ ಅಂತ. ನನಗೆ ಆಶ್ಚರ್ಯ ಆಯ್ತು. ಸರಿ ಅನ್ಬಿಟ್ಟು ಕೇಳೇ ಬಿಡೋಣ ಅನ್ಬಿಟ್ಟು ನಾನು ಸ್ಟಾಲ್ ಹಾಕೊಂಡಿರೋ ಟೈಮಲ್ಲಿ, ಫ್ರೀ ಸಿಕ್ಕಿರೋ ಟೈಮಲ್ಲಿ ನನ್ನ ಚಾನಲ್ದು 2ನೇ ಚಾನಲ್ ಈ ತರ ಆಡ್ಸೆನ್ಸ್ ಪ್ರಾಬ್ಲಮ್ ಆಗಿದೆ ಅಂತ ನಾನು ನಿಮ್ಗೆ ಕಳ್ಸಿಕೊಟ್ಟೆ. ಬರೀ 1 ಅವರ್ ಬೇಕಾಗಿಲ್ಲ, ಅಷ್ಟರಲ್ಲಿ ನಂಗೆ ರಿಪ್ಲೈ ಬಂತು. ಅದು ಅಂದ್ರೆ ನೀವು ಮಾಮೂಲಿ ವಾಟ್ಸಪ್ ಅಲ್ಲೆಲ್ಲ ರಿಪ್ಲೈ ಮಾಡ್ಬಿಟ್ರ, ಬಟ್ ಅದು ಅಷ್ಟು ಬೇಗ ರೆಡಿ ಆಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ಅಷ್ಟು ಬೇಗ ರೆಡಿ ಮಾಡ್ಕೊಟ್ರಲ್ಲ. ನಾನ್ ನಿಜ ನೀವು ಅನ್ಕೊಂಡಿದ್ದು PUC ಓದ್ತಾ ಇದ್ದೀರಾ ಅಂತ. 9th ಸ್ಟ್ಯಾಂಡರ್ಡ್ ಅಂದಂಗೆ ನಂಬಕ್ಕೆ ಆಗಿಲ್ಲ ನನ್ಗೆ. ಯೂಟ್ಯೂಬ್ ಅಪ್ಡೇಟ್ ಬಗ್ಗೆ ಇಷ್ಟೆಲ್ಲ ನೀವು ತಿಳ್ಕೊಂಡಿರ್ಬೇಕಾದ್ರೆ, ಕನ್ನಡ ಯೂಟ್ಯೂಬರ್ಸ್ ಎಷ್ಟೊಂದ್ ಜನ ಗೊತ್ತಿದ್ರು ಯಾರು ನಾಲೆಡ್ಜ್ ನ ಬೇರೆಯವ್ರಿಗೆ ಹೇಳ್ಕೊಡಲ್ಲ. ನಾನ್ ಕಲ್ತಿರೋ ಪ್ರಕಾರ ಇಲ್ಲಿವರೆಗೂ ನಾನು ಹೇಳ್ತೀನಿ, 3 ವರ್ಷದಿಂದ ನಂಗೆ ಯಾವ ಯೂಟ್ಯೂಬರೋ ಗೊತ್ತಿಲ್ಲ ನಂಗೆ. ಸೊ ಯಾರು ಹೆಲ್ಪ್ ಮಾಡ್ತಿರ್ಲಿಲ್ಲ. ಸಡನ್ ಆಗಿ ಆಡ್ಸೆನ್ಸ್ ಪ್ರಾಬ್ಲಮ್ ಆಯ್ತು, ಮಾನಿಟೈಸೇಷನ್ ಪ್ರಾಬ್ಲಮ್ ಆಯ್ತು ಅಂದಿದ್ಕೆ ಅಷ್ಟು ಬೇಗ ರೆಡಿ ಮಾಡ್ಕೊಟ್ಟಿದ್ದೀರಾ. ಸೊ ಕನ್ನಡದವ್ರಿಗೆ ಹೆಲ್ಪ್ ಆಗ್ಬೇಕು ಅಂತ ಹೇಳ್ಬಿಟ್ಟು ನೀವು ಚಾನಲ್ ಇದ್ ಮಾಡ್ತಾ ಇದ್ರಿ, ಬಟ್ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ. ಆ ಕನ್ನಡದವ್ರಿಗೆ ಹೆಲ್ಪ್ ಮಾಡೋರು ಸಿಗ್ಬೇಕಲ್ವಾ ಯೂಟ್ಯೂಬ್ ಅಲ್ಲಿ, ಬಟ್ ಏನಕ್ಕೆ ಜನ ಸಪೋರ್ಟ್ ಮಾಡ್ತಿಲ್ಲ ಅಂತ ನಂಗೆ ಗೊತ್ತಿಲ್ಲ. ಬಟ್ ನಿಮ್ಮಂತವ್ರು ಸಪೋರ್ಟ್ ಮಾಡಿದ್ರೆ ಇನ್ನೂ ಕನ್ನಡ ಯೂಟ್ಯೂಬರ್ಸ್ ಒಂದಷ್ಟು ಜನ ಬೆಳಿತಾರೆ ಅಂತ ನನ್ನ ಪ್ರಕಾರ ಅನಿಸ್ತಿದೆ ನಂಗೆ. ಇದ್ರ ಬಗ್ಗೆ ನಾನು ಹೇಳ್ಬೋದು ನೀವು? ಅದೇ ಅಕ್ಕ, ಫಸ್ಟ್ ಫ್ರೀ ಆಗಿ ಮಾಡ್ತಿದ್ದೆ. ಯಾಕಂತ ಅಂದ್ರೆ ಒಂದ್ ಸ್ವಲ್ಪ ನಾಲೆಜ್ ಕಳ್ಕೊಳ್ಳೋಣ. ಈಗ ಕಮ್ಯುನಿಟಿ ಗೈಡ್ ಸ್ಟ್ರೈಕ್ ಬಂದ್ರೆ, ಈ ತರ ರಿವ್ಯೂಸ್ ಕಂಟೆಂಟ್ ಬಂದ್ರೆ ಹೇಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅಂತ. ಸೊ ಆತರ ಸ್ವಲ್ಪ ಪ್ರಾಕ್ಟೀಸ್ ತಗೊಂತ ಇದೆ. ಅಲ್ಲೇ ನಂಗೆ ಅರ್ಧಕ್ಕರ್ಧ ಎಲ್ಲ ವಿಷಯ ಗೊತ್ತಾಗ್ಬಿಡ್ತಾ ಇತ್ತು. ಸೊ ಅದಾದ್ಮೇಲೆ ಒಬ್ರು ಯೂಟ್ಯೂಬರ್ ಬಂದ್ರು, ನೀವು ಹೇಳಿದ ಪ್ರಕಾರ ಯೂಟ್ಯೂಬರ್ ಬಂದ್ರು. ಆಮೇಲೆ ಹೇಳಿದ್ರು ನಂಗೆ, ನಮ್ಮ ತಂದೆಗೆ ಈ ತರ ಚಾರ್ಜಸ್ ಸಿಕ್ಕು ಅಂತ. ಅವಾಗಿಂದ 100 ರೂಪೀಸ್ ಚಾರ್ಜಸ್ ಸಿಗ್ತವೆ. ಬಟ್ ಅದಕ್ಕೂ ಬರ್ತಿಲ್ಲ. ಯಾಕಂತ ಅಂದ್ರೆ ಮುಂಚೆ ಈಗ ಚಿಕ್ಕ ಹುಡುಗ, ಇನ್ಫಾರ್ಮೇಶನ್ ಗೊತ್ತಿಲ್ಲ. ತುಂಬಾ ಜನ ಮಾಡ್ತಾರೆ ಗೊತ್ತಾ ಅಕ್ಕ, ದೊಡ್ಡ ಯೂಟ್ಯೂಬರ್ ಇದಾರಲ್ಲ, ಅವರು ಕೇಳ್ತಾರೆ ದೊಡ್ಡ ಯೂಟ್ಯೂಬರ್ ಅವಲ್ಲಿ ಚಿಕ್ಕ ಹುಡುಗಂಗೆ ಏನು ಗೊತ್ತು ಅಂತ 99% ಅಲ್ಲೇ ಇಗ್ನೋರ್ ಮಾಡ್ಬಿಡ್ತಾರೆ. ತಮ್ಮನೇಲೆ ನೋಡ್ಬಿಡ್ತಾರೆ ಚಿಕ್ಕ ಹುಡುಗಂಗೆ ಏನ್ ಗೊತ್ತು ಅಂತ, ಅಲ್ಲೇ ಇಗ್ನೋರ್ ಮಾಡ್ಬಿಡ್ತಾರೆ. ನಿಜ, ನಾನ್ ಅವತ್ತೇನಾದ್ರು ಚಿಕ್ಕ ಹುಡುಗ ಅಂತ ಹೇಳ್ಬಿಟ್ಟು ನಂದು ಏನ್ ಪ್ರಾಬ್ಲಮ್ ಆಗಿದೆ ಅಂತ ನಿಮ್ಮ ಹತ್ರ ಹೇಳಿಲ್ಲ ಅಂದಿದ್ರೆ ನಂದು ಸಾಲ್ವ್ ಆಗ್ತಾ ಇರ್ಲಿಲ್ಲ. ನನಗೊಂದ್ 5 ನಿಮಿಷದಲ್ಲಿ ಆ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ, ನಂಗೆ ಖುಷಿ ಆಯ್ತು. ಇಷ್ಟು ಚಿಕ್ಕ ಹುಡುಗನ್ಗೆ ಇಷ್ಟೊಂದು ನಾಲೆಡ್ಜ್ ಇದೆಯಾ ಅಂತ. ಆದ್ರೂ ಗ್ರೇಟ್ ಅಪ್ಪ, ನನ್ಗಂತೂ ತುಂಬಾ ಖುಷಿ ಆಯ್ತು. ಇಷ್ಟು ಕನ್ನಡ ಒಂದ್ ಇದ್ರಲ್ಲಿ ಯಾರಿಗೂ ಹೆಲ್ಪ್ ಮಾಡಲ್ಲ, ಬಟ್ ನೀವು ಆ 100 ರೂಪಾಯಿ ಯಾವ್ದಾವ್ದಕ್ಕೂ ಇಲ್ಲ ಹೇಳ್ಬೇಕು ಅಂದ್ರೆ. ಎಲ್ಲಾ ಯೂಟ್ಯೂಬ್ ಅಲ್ಲಿ ಚಾರ್ಜ್ ಮಾಡೋದು ಎಷ್ಟು ಗೊತ್ತಾ? ಮಾನಿಟೈಸೇಷನ್ ತುಂಬಾ ಚಾರ್ಜ್ ಮಾಡ್ತಾರೆ, ತುಂಬಾ ಜಾಸ್ತಿ ಚಾರ್ಜ್ ಮಾಡ್ತಾರೆ. ಆ ಚಾರ್ಜ್ ಕೇಳಿದ ತಕ್ಷಣ ಮಾನಿಟೈಸೇಷನ್ ಮಾಡಿಸ್ಕೊಳ್ಳೋದೇ ಬೇಡಪ್ಪ, ನಾವು ಬೇರೆಯವ್ರ ಯಾರ ಕೈಲಾದ್ರೂ ಫ್ರೀಯಾಗಿ ಮಾಡಿಸ್ಕೊಳ್ಳೋಣ ಅಂತ ಅನ್ಸ್ಬಿಡುತ್ತೆ. ಬಟ್ ನೀವು ಅಷ್ಟು ಚಿಕ್ಕ ಚಾರ್ಜ್ ಅಲ್ಲಿ ಎಷ್ಟು ದೊಡ್ಡ ಹೆಲ್ಪ್ ಮಾಡ್ತಾ ಇದೀರಾ. ಇನ್ನೂ ಒಂದಷ್ಟು ಯೂಟ್ಯೂಬರ್ಸ್ ಇದಕ್ಕೆಲ್ಲ ಸಹಾಯ ಮಾಡ್ಬೇಕು. ಯಾಕೆಂದ್ರೆ ನಿಮ್ ಚಾನಲ್ ನ ನೋಡ್ಬೇಕು, ಒಂದು ಅಪ್ಡೇಟ್ ಬಗ್ಗೆ ಎಲ್ಲಾನು ಹೇಳ್ತೀರಾ, ಅದ್ರ ಜೊತೆಗೆ ಡೀಟೇಲ್ಸ್ ಹೇಳ್ತೀರಾ, ಆಮೇಲೆ ಮಾನಿಟೈಸೇಷನ್ ಪ್ರಾಬ್ಲಮ್ ಆಗಿದೆ ಹೇಳ್ತೀರಾ. ಯೂಟ್ಯೂಬ್ ಚಾನಲ್ಗೆ ಏನೇ ಪ್ರಾಬ್ಲಮ್ ಬಂದ್ರು ಅದ್ರಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಇದೆ. ರಿವ್ಯೂ ಕಂಟೆಂಟ್ ಆಗ್ಬಾರ್ದು, ಆಮೇಲೆ ಮಕ್ಳದ್ ಹಾಕ್ಬಾರ್ದು, ಮತ್ತೆ ಇನ್ನೂ ಗ್ರೋ ಮಾಡ್ಕೊಳಕ್ಕೆ ಟಿಪ್ಸ್ ಎಲ್ಲ ಅದು ಕೂಡ ಹೇಳ್ಕೊಡ್ತೀವಿ ನಾವು ಚಾನಲ್ ಅಲ್ಲಿ. ನೋಡಿ, ಇಷ್ಟೆಲ್ಲ ಇನ್ಫಾರ್ಮೇಶನ್ ಹೇಳ್ಕೊಡ್ಬೇಕಾದ್ರೆ ನಿಮ್ಮಂತ ಯೂಟ್ಯೂಬರ್ಗೆ ಒಂದು ವ್ಯಾಲ್ಯೂ ಕೊಟ್ಟು ಜನ ಬಂದು ಕೇಳಿದ್ರೆ ಕ್ವಶನ್ಸ್ ಎಲ್ಲ, ಅಂದ್ರೆ ಇನ್ನು ನೀವು ಅಲ್ಲಿವರೆಗೂ ಚೆನ್ನಾಗಿ ರೀಚ್ ಆಗ್ಬೇಕು ಅನ್ನೋದು ನಂದು ಆಸೆ ಇದೆ. ಬಟ್ ರೀಚ್ ಆಗ್ಬೇಕು. ಒಳ್ಳೇದಾಗ್ಲಿ ನಿಮ್ಗೆ ಮುಂದೆ. ಥ್ಯಾಂಕ್ ಯು ಸೊ ಮಚ್ ಅಕ್ಕ. ಓಕೆ,
ಇನ್ನೂ ಒಂದು ಕ್ವಶನ್ ಇದೆ ನಂಗೆ, ಇದನ್ನ ಕೇಳ್ಬೇಕೋ ಬೇಡೋ ಗೊತ್ತಿಲ್ಲ, ನೀವು ಇನ್ನು ಚಿಕ್ಕವ್ರು ಅನ್ಕೊಂಡಿದ್ದೀನಿ, ಯಾಕಂದ್ರೆ ನಿಮ್ ಏಜ್ ಹಂಗಿದೆ, ಅದಕ್ಕೋಸ್ಕರ ಕೇಳ್ತಾ ಇದೀನಿ. ಇವಾಗ ನಾವು ಒಳ್ಳೊಳ್ಳೆ ವಿಡಿಯೋಸ್ ಹಾಕ್ತಿದೀವಿ, ಇವಾಗ ನೀವು ಒಳ್ಳೊಳ್ಳೆ ಟೆಕ್ ಇದರಿಂದ ಆಗ್ತಾ ಇದೀರಾ, ಇನ್ಫಾರ್ಮೇಶನ್ ಕೊಡ್ತಾ ಇದೀರಾ, ಬಟ್ ಜನ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಲ್ಲ. ಏನೋ ಒಂದ್ ಹೇಳ್ತಾ ಇದ್ದೀರಾ, ಅದು ಏನಕ್ಕೆ ಅಂತ ಕೇಳ್ಬೇಕಲ್ವಾ, ಸೊ ಕೇಳೋಷ್ಟು ಪೇಷನ್ಸ್ ಇರಲ್ಲ ಒಂದು. ಆಮೇಲೆ ಇವಾಗ ನಾವು ಒಳ್ಳೊಳ್ಳೆ ವಿಡಿಯೋಸ್ ಹಾಕ್ದಾಗ ವ್ಯೂಸ್ ಬರಲ್ಲ, ಜನ ನೋಡಲ್ಲ. ಅದೇ ಕೆಟ್ಟದ ಅಸಹ್ಯ ಆಗಿರೋಂತ ಕೆಲವೊಂದು ವಿಡಿಯೋಸ್ನ ಬೇಕಂತ ಪೋಸ್ಟ್ ಮಾಡ್ಕೊಂಡು ಅದಕ್ಕೆ ವ್ಯೂಸ್ ಕೇಳ್ತೀರಾ, ಕಂಟೆಂಟ್ ಹೆಂಗೆಂಗೋ ಬೇಡವಾಗಿರುವಂತ ಕಂಟೆಂಟ್ ಎಲ್ಲ ಹಾಕೊಂಡು ಚಾನಲ್ ಅಲ್ಲಿ ಹೋಗ್ತಾ ಇರ್ತಾರೆ. ಇದರಿಂದ ಯೂಟ್ಯೂಬ್ ಇಂದ ಅವ್ರಿಗೆ ಯಾವ್ದೇ ಒಂದು ಇದಾಗಲ್ವಾ ಅಂತ ಕೇಳೋದು, ಪ್ರಾಬ್ಲಮ್ ಆಗಲ್ವಾ? ಪ್ರಾಬ್ಲಮ್ ಆಗುತ್ತೆ. ಮತ್ ಇನ್ನೊಂದಕ್ಕ ಇಷ್ಟೇ ಅಲ್ಲ, ಅದರ ಕೆಟ್ಟ ವಿಡಿಯೋಸ್ ಅಲ್ಲ, ಸುಳ್ಳು ಹೇಳ್ಕೊಂಡು ವಿಡಿಯೋಸ್ ಮಾಡ್ತಾರೆ. ಸುಳ್ಳು ಹೇಳ್ಕೊಂಡು ತಮ್ಮನೇಲೆ ಒಂದಿರುತ್ತೆ, ಒಳಗಡೆ ವಿಡಿಯೋದಲ್ಲೇ ಒಂದಿರುತ್ತೆ ಟಾಪಿಕ್, ತಮ್ಮನೇಲೆ ಹಾಕಿರ್ತಾರೆ ಇಷ್ಟು ದುಡಿಬಹುದು ಅಂತ. ಒಳಗಡೆ ನೋಡಿದ್ರೆ ವಿಡಿಯೋ ಈ ತರ ಮಾಡ್ಬೋದು, ಫಸ್ಟ್ ಈ ತರ ಪೇ ಮಾಡ್ಬೇಕಂತಾರೆ, ಉಲ್ಟಾ ಹೊಡೆದ್ ಬಿಡ್ತಾರಲ್ಲೇ. ಸೊ ಆತರ ಜನ ಏನ್ ಗೊತ್ತಾಕ, ಫಸ್ಟ್ ಬಂದಿದ ತಕ್ಷಣ ನನ್ನ ಫ್ರೆಂಡೇ ನಾನು ನಂಬಲ್ಲ, ನನ್ನ ಫ್ರೆಂಡೇ ಯೂಟ್ಯೂಬರ್ಸ್ 3-4 ಜನ ಇದಾರೆ, ನನ್ನ ಫ್ರೆಂಡೇ ನನ್ನೇ ನಂಬಲ್ಲ. ಏನ್ ಹೇಳ್ತಾರೆ ಗೊತ್ತಾಕ, ನಾನು ಹೇಳ್ತೀನಿ ವಿಡಿಯೋ ಹಾಕೋ, ಕನ್ಸಿಸ್ಟೆಂಟ್ ಆಗಿರೋ, ಬೇರೆಯವ್ರದ್ ಕಾಪಿ ಮಾಡ್ಬೇಡ ಅಂತ. ಅವನೇನ್ ಹೇಳ್ತಾನೆ ಗೊತ್ತಾ, ಸೆಟ್ಟಿಂಗ್ಸ್ ಯಾವ್ದು ಸೆಟ್ಟಿಂಗ್ಸ್ ಇದೆ ಹೇಳು. ಒಂದ್ ಚಾನಲ್ ಇದೆ ಅಕ್ಕ, ಒಂದ್ ಚಾನಲ್ ಆಲ್ರೆಡಿ ಇಂಟರ್ವ್ಯೂ ಮಾಡಿದೀವಿ, ಅವ್ರ ಹೆಸರು ನೆನಪು ಬರ್ತಾ ಇಲ್ಲ, ಅವ್ರ ಚಾನಲ್ ನೋಡಿ ತಿಳಿ ಮಾಡಿ ಕಲಿ ಅಂತ. ಅವ್ರ ಚಾನಲ್ ಏನು ಸೆಟ್ಟಿಂಗ್ಸ್ ಇಲ್ಲ, ಸೆಟ್ಟಿಂಗ್ಸ್ ಏನು ಇಲ್ಲ, ಕುಕಿಂಗ್ ಬಗ್ಗೆ ಮಾಡ್ತಿದ್ರು, ಇನ್ನೂ ಜಾಸ್ತಿ ವ್ಯೂಸ್ ಹೋಗ್ತಾ ಇದೆ. ಯಾಕಂತಂದ್ರೆ ಜನರಲ್ಲಿ ಸುಳ್ಳ ನಂಬ್ತಾರೆ, ಬೇಗ ಅರ್ನಿಂಗ್ಸ್ ಆಗ್ಬೇಕು ಅವ್ರಿಗೆ. ಯೂಟ್ಯೂಬ್ ಯಾಕೆ ಬರ್ತೀರಾ, ತುಂಬಾ ಜನ ಯೂಟ್ಯೂಬ್ 90% ಬರೋದು ದುಡ್ಡು ಮಾಡೋದು. ಒಬ್ರು ಯೂಟ್ಯೂಬರ್ ಮಾಡಿದ್ರೆ 3-4 ಜನ ಯೂಟ್ಯೂಬರು ದುಡ್ಡು ಇಟ್ಕೊಂಡು ವಿಡಿಯೋ ಮಾಡ್ಬಿಡ್ತಾರೆ. ತುಂಬಾ ಜನ ದುಡ್ಡು ಮಾಡ್ಬೋದು ಅಂತ ಯೂಟ್ಯೂಬ್ ಬಂದ್ಬಿಡ್ತಾರೆ. ಎಲ್ಲರೂ ಯೂಟ್ಯೂಬ್ ಬಂದಾಗ ವ್ಯೂವರ್ಸ್ ಯಾರು ಇರ್ತಾರೆ? ವ್ಯೂವರ್ಸ್ ಇಲ್ಲ, ಯೂಟ್ಯೂಬರ್ ಜಾಸ್ತಿ. ಪಾಯಿಂಟ್ 1. ಪಾಯಿಂಟ್ 2, ಯೂಟ್ಯೂಬ್ ಬಂದಾಗ ಫಸ್ಟೇ ವೈರಲ್ ಆಗ್ಬೇಕು. ಏನಾಗ್ತಾರೆ, ಈಗ ಫಸ್ಟ್ ಆಗ್ತಾರೆ ವಿಡಿಯೋ, ಏನೋ ಒಂದು ವ್ಲಾಗ್ ಮಾಡ್ತಾರೆ ನಾರ್ಮಲ್ ಆಗಿ, ಓಕೆ. ಬಿಗಿನರ್ಸ್ಗೆ ಯಾರು ಕರೆಕ್ಟಾಗಿ ಯೂಟ್ಯೂಬ್ ಬಗ್ಗೆ ಗೊತ್ತಿರಲ್ಲ, ಅದು ಒಪ್ಕೊಳ್ಳೋಣ. ಬಟ್ ವಿಡಿಯೋ ಮಾಡ್ತಾರಲ್ಲ, ವ್ಯೂಸ್ ಹೋಗೋದಿಲ್ಲ. ಏನಾದ್ರು ಟ್ರೈ ಮಾಡೋಣ ಅಂತ ಸರ್ಚ್ ಮಾಡ್ತಾರೆ, ಅವು ಮತ್ತೆ ಸಿಗುತ್ತೆ ನೋಡಿ ಇನ್ನೊಂದು ಕ್ರಿಯೇಟರ್ದು AI ವಿಡಿಯೋ ಮಾಡಿ, ಕಾರ್ಟೂನ್ ವಿಡಿಯೋ ಮಾಡಿ, ಈ ತರ ವೈರಲ್ ಆಗುತ್ತೆ. ಇದೊಂದೀಗ ಇದು ಮತ್ತೆ ಇನ್ನೂ ನಡೀತಾ ಇದೆ. ಇದಷ್ಟೇ ಅಲ್ಲ, ಕನ್ನಡದಲ್ಲ ಹಿಂದಿಲೂ ಐತೆ, ಬೇಜನ್ ಯೂಟ್ಯೂಬರ್ದಲ್ಲೂ ಇದೈತೆ. ಬಟ್ ಕನ್ನಡದಲ್ಲಿ ಇದು ಜಾಸ್ತಿ ಆಗ್ತಾ ಇದಕ್ಕ ಈ ತರ ಮಾಡೋದು. ಅವ್ರಿಗೆ ಏನ್ ಗೊತ್ತಾಕ, ಶಾರ್ಟ್ ಕಟ್ ಅಲ್ಲಿ ಹೋಗ್ಬೇಕು. ಶಾರ್ಟ್ ಕಟ್ ಅಲ್ಲಿ ಹೋದ್ರೆ ಜಸ್ಟ್ ಶಾರ್ಟ್ ಟರ್ಮ್, ಅದು ನಾವು ಲಾಂಗ್ ಟರ್ಮ್ ಅಂದ್ರೆ ಕಷ್ಟಪಟ್ಟು ನಾವು ಬೆವರು ಸುರಿಸಿ ನಾವು ಕೆಲಸ ಮಾಡಿದ್ರೆ ಆದಷ್ಟು ಬೇಗ ಫಲ ಸಿಗುತ್ತೆ ನಮ್ಗೆ. ಫಲ ಸಿಗೋದು ಯಾರು ಯೋಚನೆ ಮಾಡಲ್ಲ. ಎಮರ್ಜೆನ್ಸಿಗೆ ಏನು ಸಡನ್ ಆಗಿ ನಮ್ಗೆ ಕೈಗೆ ದುಡ್ಡು ಬಂದ್ಬಿಡ್ಬೇಕು. ಸ್ವಲ್ಪ ಜನ ಕೇಳಿದಾರೆ, ಏನ್ ಗೊತ್ತಾ, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರಲ್ಲ ಅವರು, ಯೂಟ್ಯೂಬ್ ಬಂದ್ರೆ ಯಾವಾಗ ದುಡ್ಡು ಬರುತ್ತೆ ಅಂತ ಕೇಳ್ತಾರೆ. ಅವ್ರಿಗೆ ಏನ್ ಹೇಳ್ಬೇಕು ಅಂದ್ರೆ, ಇವ್ರಿಗೆ ಮಗು ಹುಡ್ತಾನೆ ಓಡಾಡ್ಬಿಡ್ಬೇಕು ಅಂದ್ರೆ ಹೇಗಾಗುತ್ತಲ್ವಾ, ನಾವ್ ಕಷ್ಟ ಪಡ್ಬೇಕಲ್ಲಿ ಅಲ್ವಾ, ವಿಡಿಯೋ ಮಾಡ್ಬೇಕು, ಎಡಿಟಿಂಗ್ ಮಾಡ್ಬೇಕು. ಆಮೇಲೆ ಚಾನಲ್ಗೆ ಏನೋ 1,000 ಸಬ್ಸ್ಕ್ರೈಬರ್ ಆಗಿದ್ದಾರೆ, ಈ ತರ ವ್ಯೂಸ್ ಬರ್ತಿದೆ, ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಏನಾದ್ರು ಹೇಳ್ಬೋದು. ಇನ್ನ ಯೂಟ್ಯೂಬೇ ಸ್ಟಾರ್ಟ್ ಮಾಡಿಲ್ಲ ಅವರು, ದುಡ್ಡು ಹೆಂಗ್ ಮಾಡೋದು ಅಂತ ಕೇಳಿದ್ರೆ ಏನಂತ ಹೇಳ್ಬೇಕು ಅವ್ರಿಗೆ ಆನ್ಸರ್ ಅಂತ ಗೊತ್ತಾಗಲ್ಲ ನನ್ಗೆ. ಕೆಲವೊಬ್ರು ಹಂಗೆ ಕ್ವಶನ್ ಕೇಳಿದ್ರು ನಂಗೆ, ಅವ್ರಿಗೆ ಹೇಳೋದಿಷ್ಟೇ, ಯೂಟ್ಯೂಬ್ ಮಾಡೋದು ಅಷ್ಟು ಸುಲಭ ಅಲ್ಲ, ಯಾರು ನೋಡೋದು ಇಲ್ಲ, ಕಂಟೆಂಟ್ ಇರ್ಬೇಕು, ವಿಷಯ ಇರ್ಬೇಕು, ಏನಾದ್ರೂ ಮೇನ್ ಮ್ಯಾಟರ್ ಇರ್ಬೇಕು, ಅದ್ರಲ್ಲಿ ಇದ್ರೆ ಮಾತ್ರ ಜನ ನೋಡೋದು. ಅದೇನಾದ್ರು ಒಂದ್ ಮೋಟಿವೇಟ್ ಆಗಂಗಿರ್ಬೇಕು, ಇಲ್ಲ ಅದನ್ನ ಕಲಿಯೋದಿರ್ಬೇಕು, ಇಲ್ಲಾಂದ್ರೆ ಅದರಿಂದ ಅರ್ನಿಂಗ್ ಮಾಡಂಗಿರ್ಬೇಕು, ಏನೋ ಒಂದ್ ಇದ್ರೆ ಮಾತ್ರ ಯೂಸ್ಫುಲ್ ಆಗ್ಬೇಕು. ಅದಕ್ಕೆ ವಿಡಿಯೋ ನೋಡಿದಾಗ ಜನರು ಒಂಥರ ಯೂಸ್ಫುಲ್ ಆಗ್ಬೇಕು, ಆ ತರ ವಿಡಿಯೋ ಮಾಡ್ರೆ ಒಳ್ಳೇದು. ಈಗ ಜನ ಬೇರೆ ತಿಳ್ಕೊಬಿಟ್ಟಿದ್ದಾರೆ ಬಿಡಿ. ಕೆಲವೊಬ್ರು ಅನ್ಕೊಳ್ತಾರೆ ಲೈವ್ ಮಾಡಿದ್ರೆ ತುಂಬಾ ವ್ಯೂಸ್ ಹೋಗ್ಬಿಡುತ್ತೆ ಅಂತ. ವ್ಯೂಸ್ ಹೋಗ್ಬೋದು, ಬಟ್ ಲೈವ್ ಅಲ್ಲಿ ವಾಚ್ ಅವರ್ ಕಂಪ್ಲೀಟ್ ಆಗ್ಬೋದು, ಬಟ್ ಆಮೇಲೆ ವಿಡಿಯೋ ವ್ಯೂಸ್ ಬರುತ್ತೆ ಅಂತ ಏನ್ ಗ್ಯಾರಂಟಿ? ಹೌದು, ವಿಡಿಯೋ ವ್ಯೂಸ್ ಬರಲ್ಲ. ಮತ್ತೆ ಲೈವ್ ಅಲ್ಲಿ ಜಾಸ್ತಿ ಅರ್ನಿಂಗ್ಸ್ ಇಲ್ಲ. ಲೈವ್ ಅಲ್ಲಿ ಫಸ್ಟ್ ಅರ್ನಿಂಗ್ ಬರ್ತಾ ಇತ್ತು, ಈಗ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಟೆಕ್ಸ್ಟ್ ಹಾಕ್ಬಿಡ್ತಾರಿಲ್ಲ, ಗೇಮ್ ಜಲೇಬಿ ಆಪ್ ಇದೆ ಗೇಮಿಂಗು, ಲೂಡೋ ಆಡೋದು, ಮತ್ತೆ ಪದನ ಜೋಡ್ಸೋದು, ಬಿಡ್ಸೋದು, ಈ ತರ ಎಲ್ಲ ಮಾಡ್ತಾರೆ. ಈ ತರ ಎಲ್ಲ ಲೈವ್ ಮಾಡ್ತಾರಲ್ಲ, ಲೈವ್ ಅಲ್ಲಿ ಜಾಸ್ತಿ ವ್ಯೂಸ್ ಹೋಗ್ಬಿಡುತ್ತೆ, ಬಟ್ ಅರ್ನಿಂಗ್ ಆಗುದಿಲ್ಲ ಅವ್ರಿಗೆ. ಲೈವ್ ಅಲ್ಲಿ ಜಾಸ್ತಿ ಅರ್ನಿಂಗ್ ಇಲ್ಲ, ಸೊ ಅಲ್ಲಿ ಡೋಂಟ್ ಫಾಲೋ. ಏನಂದ್ರೆ ಯೂಟ್ಯೂಬರ್ಸ್ ಎಲ್ಲಾನು ಒಂದೇ ಕನ್ಸಿಸ್ಟೆಂಟ್ ಆಗಿರ್ಬೇಕು. ಲೈವ್ ಮಾಡ್ತೀರಾ ಅಂದ್ರೆ ಮಾಡಿ, ವಿಡಿಯೋ ಮಾಡ್ತೀರಾ ಮಾಡಿ, ಶಾರ್ಟ್ ಮಾಡ್ತೀರಾ ಅಂದ್ರೆ ಮಾಡಿ, ಓಕೆ. ಬಟ್ 3 ಕನ್ಸಿಸ್ಟೆಂಟ್ ಆಗಿರ್ಬೇಕು. ನೀವು ಬೇರೆ ಇದು ಶಾರ್ಟ್ ವಿಡಿಯೋ ಹಾಕೊಂಡು ಹೋಗೋದು, ಬೇರೆ ಲಾಂಗ್ ವಿಡಿಯೋ ಹಾಕೊಂಡು ಹೋಗೋದು, ಬೇರೆ ಲೈವ್ ಹಾಕೊಂಡು ಹೋಗೋದು, ಈ ತರ ಯಾವ್ದಾದ್ರು ಒಂದು ಬೇರೆ ಫೋಕಸ್ ಮಾಡಿದ್ರೆ ಇನ್ನೊಂದೆರಡು, ಯಾವ್ದೀಗ ಲೈವ್ ಬಗ್ಗೆ ಫೋಕಸ್ ಮಾಡ್ರೆ ವಿಡಿಯೋ ಶಾರ್ಟ್ ಓಡಲ್ಲ, ಶಾರ್ಟ್ ಬಗ್ಗೆ ಫೋಕಸ್ ಮಾಡ್ರೆ ವಿಡಿಯೋ ಲೈವ್ ಓಡಲ್ಲ. ಈ ತರ 3 ನಾವು ಕನ್ಸಿಸ್ಟೆಂಟ್ ಆಗಿ ಪೋಸ್ಟ್ ಕೂಡ ಹಂಗೆ ಆಡ್ ಮಾಡ್ಬೇಕು. ನಾವು ಪೋಸ್ಟ್ ಆಡ್ ಮಾಡ್ಬೋದು ಬೇಕಾದ್ರೆ, ಬಟ್ ಜಾಸ್ತಿ ಇದರಿಂದ ಏನೋ ಶಾರ್ಟ್ಸ್ ಒಂದು ಹಾವಲಿ, ಇದೊಂದು ಲೈವ್, ಒಂದು ಫೇಸ್ ತೋರಿಸಿ ಲೈವ್ ಮಾಡ್ತಾರೆ, ಈ ತರ ಎಲ್ಲ ಮಾಡ್ತಾರೆ. ಅಂತವ್ರ ಚಾನಲ್ ಮಾನಿಟೈಸ್ ಆಗೋದಿಲ್ಲ. ನಾವು ತುಂಬಾನೇ ಹೇಳ್ತೀವಿ ನಾವು, ಈ ತರ ಮಾಡ್ಬೇಡಿ. ಈಗ ತುಂಬಾ ಜನ ಏನಂತ ಅಂದ್ರೆ, ಈಗ ಬೇಗ ದುಡ್ಡು ಬಂದ್ಬಿಡ್ಬೇಕು, ವ್ಯೂಸ್ ಬಂದ್ಬಿಡ್ಬೇಕು ಅಂತ ಶಾರ್ಟ್ ಶಾರ್ಟ್ಸ್ ಎಲ್ಲ ಮಾಡ್ತಾರೆ, ಕಾರ್ಟೂನ್ ಮಾಡ್ತಾರೆ.
ವೈರಲ್ ಆಗುತ್ತೆ, ಚೆನ್ನಾಗಿ ವ್ಯೂಸ್ ಬಂದೇ ಬರುತ್ತೆ ಅದಕ್ಕೆ. ಬಟ್ ಮಾನಿಟೈಸೇಷನ್ ಟೈಮಲ್ಲಿ ರಿಯೂಸ್ ಕಂಟೆಂಟ್, ರಿಪೀಟೆಡ್ ಕಂಟೆಂಟ್ ಈ ತರ ಬರ್ತಾರೆ. ಮತ್ ಇನ್ನೊಂದು ಅವ್ರ ಸೆಲ್ಫ್ ಅವ್ರ ನೋಡ್ಕೊಂತಾರೆ ವಿಡಿಯೋ ವೈರಲ್ ಆಗಕ್ಕೆ. ಇದೊಂದು ಪ್ರಾಬ್ಲಮ್ ಆಗ್ತದೆ, ಇನ್ವ್ಯಾಲಿಡ್ ಕ್ಲಿಕ್ ಆಕ್ಟಿವಿಟಿ ಅಂತ. ಆಡ್ಸೆನ್ಸ್ ಡಿಸೇಬಲ್ ಮಾಡ್ಬಿಡ್ತಾರೆ, ಕ್ಲೋಸ್ ಮಾಡ್ತಾರೆ. ಮತ್ತೆ ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀರಾ ಅಂದ್ರೆ ಮತ್ತೆ ಡಿಲೀಟ್ ಆಗುತ್ತೆ. ಸರ್ಕಂವೆನ್ಷನ್ ಪಾಲಿಸಿ ನೋಡಿ ಹೆಂಗೆಲ್ಲ ರೂಲ್ಸ್ ತಂದಿದ್ದಾರೆ ಯೂಟ್ಯೂಬ್. ಆಕ್ಚುಲಿ ನಮ್ಮ ಫೋನ್ ಅಲ್ಲಿ ನಮ್ಮ ವಿಡಿಯೋನೇ ನಾವು ನೋಡಂಗಿಲ್ಲ. ನೋಡಿದ್ರೆ 24 hours ಅಲ್ಲಿ ಏನಾದ್ರೂ ನಿಮ್ ಪ್ರಾಬ್ಲಮ್ ಆಗುತ್ತೆ. ನಿಮ್ ಚಾನಲ್ ಡಿಲೀಟ್ ಮಾಡ್ಬೋದು. ಸ್ಪ್ಯಾಮ್ ಅಂಡ್ ಡಿಸೆಪ್ಟಿವ್ ಪ್ರಾಕ್ಟೀಸಸ್, ನಿಮ್ ಚಾನಲ್ ಮಾನಿಟೈಸೇಷನ್ ಆಗಿದ್ರೆ ಇನ್ವ್ಯಾಲಿಡ್ ಕ್ಲಿಕ್ ಆಕ್ಟಿವಿಟಿಯಿಂದ ನಿಮ್ ಏನಿದೆ ಆಡ್ಸೆನ್ಸ್ ಡಿಸೇಬಲ್ ಮಾಡ್ತಾರೆ. ಮತ್ತೆ ಮಾನಿಟೈಸೇಷನ್ ಮಾಡ್ಕೊಳಕ್ಕಾಗಲ್ಲ, ಆಡ್ಸೆನ್ಸ್ ಚೇಂಜ್ ಮಾಡಕ್ಕಾಗಲ್ಲ, ಸುಮ್ಮನೆ ಇಟ್ಕೊಂಡಿರ್ಬೇಕು ಚಾನಲ್. ಮತ್ತೆ ಮಾಡ್ತೀವಿ ಅಂದ್ರೆ ಚಾನಲ್ ಮತ್ತೆ ಸರ್ಕಮೆನ್ಷನ್ ಪಾಲಿಸಿಯಿಂದ ಡಿಲೀಟ್ ಆಗ್ತಾನೆ ಇರುತ್ತೆ. ಇವಾಗ 2 ಚಾನಲ್ ಇರುತ್ತೆ. ಓಕೆ, ಒಬ್ರೇ ಕಂಟೆಂಟ್ ಕ್ರಿಯೇಟರ್. ಸೊ 2 ಚಾನಲ್ ಅಲ್ಲಿ ಒಂದೇ ವಿಡಿಯೋ ಹಾಕಂಗಿಲ್ವಾ? ಹಾಕ್ಬೋದು. ಬಟ್ ಈಗ ಫಸ್ಟ್ ಚಾನಲ್ ಅಲ್ಲಿ 12 minutes ಹಾಕಿರ್ತಾರೆ ಹಾಕೋ ವಿಡಿಯೋ. ಇನ್ನೊಂದು ಚಾನಲ್ ಅಲ್ಲಿ 7 to 8 minutes ಅಂದ್ರೆ ಮೇನ್ ಪಾರ್ಟ್. ಈಗ ನೋಡಿ ಡಾಕ್ಟರ್ ಬ್ರೋ ಇದು ಡಾಕ್ಟರ್ ಬ್ರೋ ಶಾರ್ಟ್ಸ್ ಇದೆ. ಡಾಕ್ಟರ್ ಬ್ರೋದಲ್ಲಿ ಮೇನ್ ಫುಲ್ ಹಾಕ್ತಾರೆ, ಶಾರ್ಟ್ಸ್ ಅಲ್ಲಿ ಶಾರ್ಟ್ ಆಗಿ ಹಾಕ್ತಾರೆ ಏನೇನಾಯ್ತು ಅಂತ. ಒಂದೊಂದ್ಸತಿ ಕಾಮಿಡಿ ಮೂಮೆಂಟ್ಸ್ ಹಾಕ್ತಾರೆ ಅಲ್ಲಿ. ಆ ತರ ಹೇಗೆ ಅಂದ್ರೆ ಫಸ್ಟ್ ಚಾನಲ್ ಅಲ್ಲಿ ಸ್ವಲ್ಪ ಡೀಟೇಲ್ ಆಗಿ, ಈಗ ವ್ಲಾಗ್ ಮಾಡ್ತಿದ್ದೀರಾ ಅಂತ ಅಂದ್ರೆ ಹೇಗಿತ್ತು ವ್ಲಾಗ್ ಒಂಥರ ಪೂರ್ತಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬಿಡ್ಬೇಕು. ಈಗ ನೆಕ್ಸ್ಟ್ ಚಾನಲ್ ಇನ್ನೊಂದ್ ಚಾನಲ್ ಅಲ್ಲಿ ಇತ್ತಲ್ಲ ಅದೊಂಥರ ಶಾರ್ಟ್ ಮಾಡಾಕ್ಬೇಕು. ಮತ್ತೆ ಒಂದ್ ಸ್ವಲ್ಪ ಎರಡು ಕಾಮಿಡಿ ಗಿಮಿಡಿ ಮಾಡ್ಬೇಕು ಅದ್ರಲ್ಲಿ. ಲೆಕ್ಕಕ್ಕೆ 2 ನೋಡಿ, ಅಲ್ಲಿ 12 ನಿಮಿಷ ಅಂತ ಅಂದ್ರೆ ಇಲ್ಲೂ 12 ನಿಮಿಷ ಬಂದ್ರೆ ರಿವ್ಯೂಸ್ ಕಂಟೆಂಟ್ ಪ್ರಾಬ್ಲಮ್ ಬರುತ್ತೆ. ಡಿಫ್ರೆನ್ಸ್ ಇರ್ಬೇಕು ಇಲ್ಲಿ. ಈಗ 12 ನಿಮಿಷ ಇದ್ದು 7 to 8 minutes, ಈಗ 8 minutes ಇಟ್ಕೊಳ್ಳೋಣ, ಇಲ್ಲಿ ಡಿಫ್ರೆನ್ಸ್ ಆಯ್ತು ಇಲ್ಲಿ. ಸೊ ವಿಡಿಯೋ ಸೈಜ್, ವಿಡಿಯೋ ಏನಿದೆ ಡ್ಯೂರೇಷನ್, ವಿಡಿಯೋ ಕ್ವಾಲಿಟಿ ಇದೆಲ್ಲ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತಲ್ಲ, ಅವಾಗ ನೀವು ಸೇಫ್ ಆಗಿರ್ಬೋದು. ಇಲ್ಲ ಅಂತಂದ್ರೆ ಒಂದೇ ವಿಡಿಯೋನ 2 ಚಾನಲ್ಗೆ ಅಪ್ಲೋಡ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಯೂಟ್ಯೂಬ್ ನಲ್ಲಿ. ತುಂಬಾ ಜನ ಈ ತರ ಮಾಡ್ತಾರೆ. ಒಬ್ರು ಕಂಟೆಂಟ್ ಕ್ರಿಯೇಟರು ಇನ್ನೊಬ್ಬ ಕಂಟೆಂಟ್ ಕ್ರಿಯೇಟರ್ನ ಬೈಯೋದಾಗ್ಲಿ, ಅವ್ರ ಬಗ್ಗೆ ಏನಾದ್ರು ಅವಹೇಳನ ಮಾಡೋದಾಗ್ಲಿ, ಈ ತರ ಏನಾದ್ರು ನಮ್ ಚಾನಲ್ ಅಲ್ಲಿ ಮಾಡಿದ್ರೆ ಏನ್ ಪ್ರಾಬ್ಲಮ್ ಆಗ್ಬೋದು? ಬೇರೆಯವರು ತಗೊಂಡು ನಮ್ ಚಾನಲ್ ಹಾಕೊಂಡು ಅವ್ರ ಬಗ್ಗೆ ಏನಾದ್ರು ಕೆಟ್ಟದಾಗ ಹೇಳೋದು, ಬೈಯೋ ತರ ಹೇಳೋದು, ಅವ್ರ ಬಗ್ಗೆ ಏನಾದ್ರು ಮಾಡಿದ್ರೆ ಆತರ ಏನಾದ್ರು ಯೂಟ್ಯೂಬ್ ಅವ್ರಿಗೆ ಗೈಡ್ಲೈನ್ಸ್ ಮಾಡ್ತಾರೆ? ರೂಲ್ಸ್ ಇಲ್ಲ ಇದೆ. ಬೇರೆಯವ್ರಿಗೆ ನೀವು ಈ ತರ ಏನೋ ಹರಾಸ್ಮೆಂಟ್ ಮಾಡ್ತಾ ಇದೀರಾ ಅಂತ ಅದಕ್ಕೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಕೊಡ್ತಾರೆ. ಆಮೇಲೆ ಬೇಕಾದ್ರೆ ಕೇಸ್ ಕೂಡ ಹಾಕ್ಬೋದು ಅದಕ್ಕೆ. ಈ ತರ ಎಲ್ಲ ಹರಾಸ್ಮೆಂಟ್ ಮಾಡ್ತಿದ್ರ ಅಂತ ಕೇಸ್ ಕೂಡ ಹಾಕ್ಬೋದು. ವಿಡಿಯೋ ಡಿಲೀಟ್ ಮಾಡಿಸ್ತಾರೆ, ವಿಡಿಯೋನು ಡಿಲೀಟ್ ಮಾಡಿಸ್ತಾರೆ, ಅವರು ಕೂಡ ಜೈಲ್ಗೆ ಹೋಗ್ಬೋದು. ಯೂಟ್ಯೂಬ್ ನಲ್ಲಿ ರೂಲ್ಸ್ ಏನಿದೆ ಅಂತ ಅಂದ್ರೆ ಹರಾಸ್ಮೆಂಟ್ ಮಾಡ್ತಾ ಇದೀರಾ ಅಂತ ಆ ವಿಡಿಯೋನ ತೆಗ್ದಾಕ್ಬಿಟ್ಟು ಸ್ಟ್ರೈಕ್ ಕೊಡ್ತಾರೆ ನಿಮಗೆ, ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಅಂತ. ಆತರ ಮಾಡಬಾರ್ದು. ಚಾನಲ್ ಟರ್ಮಿನೇಟ್ ಆಗೋ ಚಾನ್ಸಸ್ ಇರುತ್ತೆ ಒಂದೊಂದ್ಸತಿ. ಬಟ್ 99% ಯಾವಾಗ್ಲೂ ವಿಡಿಯೋನ ರಿಮೂವ್ ಮಾಡ್ತಾರೆ, ಸ್ಟ್ರೈಕ್ ಕೊಡ್ತಾರೆ ಅಷ್ಟೇ. ಓಕೆ. ಪದೇ ಒಂದೇ ವಿಷಯ ಇಟ್ಕೊಂಡು ನಾವು ವಿಡಿಯೋ ಮಾಡ್ಬೋದು. ಬಟ್ ವ್ಯೂವರ್ಸ್ ನೋಡೋದಿಲ್ಲ ಅದನ್ನ. ಮತ್ತೆ ಆತರ ಮಾಡ್ತಾ ಇದ್ರೆ ಪದೇ ಜಾಸ್ತಿ ರೀಚು ಸಿಗಲ್ಲ ನಿಮ್ಗೆ. ಈಗ ಒಂದೇನಾದ್ರು ಮಾಡ್ತೀರಾ, ಏನಾದ್ರು ಅರ್ನಿಂಗ್ ಆ್ಯಪ್ ಬಗ್ಗೆ ಮಾಡ್ತೀರಾ, ಅದೇ ಅರ್ನಿಂಗ್ ಆ್ಯಪ್ ಬಗ್ಗೆ ಪದೇ ಮಾಡ್ತೀರಾ, ಯಾರು ನೋಡಲ್ಲ, ಗೊತ್ತಿದೆ ಆಲ್ರೆಡಿ ಅವ್ರಿಗೆ ಈ ಅರ್ನಿಂಗ್ ಆ್ಯಪ್ ಬಗ್ಗೆ ಮಾಡಿದ್ರಂತ. ಮತ್ತೆ ಯೂಟ್ಯೂಬ್ ಜಾಸ್ತಿ ರೀಚು ತೋರಿಸಲ್ಲ. ಇವನು ಯಾವಾಗ್ಲೂ ಇದನ್ನೇ ಆಗ್ತಿದ್ದಾನೆ ಮತ್ತೆ ಪದೇ ಏನ್ ಮಾಡೋದು? ಇದು ರಿಪಿಟೇಟಿವ್ ಕಂಟೆಂಟ್. ಓಕೆ, ಮಾನಿಟೈಸೇಷನ್ ಆಗೋದಿಲ್ಲ ಇಂತೆಲ್ಲ ವಿಡಿಯೋಸ್ ಎಲ್ಲ. ವ್ಯೂಸ್ ಬರುತ್ತಂತ ಹಾಕ್ತಾರೆ. ತುಂಬಾ ಜನ ಈ ತರ ಮಾಡಿದ್ರು ಯೂಟ್ಯೂಬರ್ಸ್ ಎಲ್ಲ. ಪದೇ ರಿಪೀಟ್ ಆಗಿ ವಿಡಿಯೋ ಹಾಕಿ ಒಂದಿಲ್ಲ ಒಂದು ಓಡುತ್ತೆ, ಒಂದಿಲ್ಲ ಒಂದು ವೈರಲ್ ಆಗುತ್ತೆ ಅಂತ. ಯಾಕಂತಂದ್ರೆ ಒಂದು 20 ಸತಿ ಹಾಕ್ತಾರೆ, 20 ಸತಿಲಿ ಒಂದಲ್ವಾ 2 ವೈರಲ್ ಆಗುತ್ತೆ. ಒಂದ್ 20,000 30,000 ಓಡ್ಬಿಡುತ್ತೆ. ಈ ತರ ವೈರಲ್ ಆಗತ್ತೆ ಅಂತ ಹೇಳ್ಬಿಡ್ತಾರೆ. ನಮ್ ಜನರು ಮಾಡ್ತಾರೆ ಆ ತರ. ಸೊ ಈ ತರ ಮಾಡಿದ್ರೆ ಚಾನಲ್ ಗ್ರೋ ಆಗೋದಿಲ್ಲ. ಓಕೆ. ಇವಾಗ ನಮ್ದು ವಿಡಿಯೋ ಒಳ್ಳೇದೇ ಇರುತ್ತೆ, ಬೇಕಂತ ಕೆಲವು ಜನ ಬ್ಯಾಡ್ ಕಮೆಂಟ್ಸ್ ಎಲ್ಲ ಹಾಕ್ತಾರೆ. ಅವ್ರು ರಿಪೋರ್ಟ್ ಮಾಡಿದ್ರು ಮತ್ತೆ ಕಮೆಂಟ್ಸ್ ಬರ್ತಾನೆ ಇರುತ್ತೆ. ಅವ್ರ ಬಗ್ಗೆ ನಾವೇನು ಆಕ್ಷನ್ ತಗೊಳಕ್ ಆಗಲ್ಲ. ನಾವು ಏನ್ ಮಾಡ್ಬೇಕಂತ ಅಂದ್ರೆ ಹೈಡ್ ಕಮೆಂಟ್ ಅಂತ ಕೊಟ್ಬಿಡ್ಬೇಕು. ಹೈಡ್ ಕಮೆಂಟ್ ಕೊಟ್ಬಿಟ್ರೆ ಅವ್ರದ್ದು ಏನಿದೆ ಏನಾದ್ರು ಹಾಕೊಳ್ಳಿ, ಕಮೆಂಟ್ಸ್ ಹಾಕೊಳ್ಳಿ, ಏನಾದ್ರು ಬೈಕೊಳ್ಳಿ, ಕಮೆಂಟ್ಸ್ ಅಲ್ಲಿ ತೋರ್ಸೋದೇ ಇಲ್ಲ ನಮ್ ಚಾನಲ್ ಅಲ್ಲಿ. ಹೈಡ್ ಮಾಡ್ಬಿಡ್ಬೇಕು ಅವ್ರ. ಹೈಡ್ ಮಾಡ್ಬೋದು. ನಾನು ರಿಪೋರ್ಟ್ ಮಾಡ್ತಾ ಇದ್ದೀನಿ, ನಂಗೆ ಗೊತ್ತಿಲ್ಲ ಇದ್ರ ಬಗ್ಗೆ. ರಿಪೋರ್ಟ್ ಮಾಡ್ರೆ ಅವ್ರು ಏನು ಯೂಟ್ಯೂಬರ್ ಆಕ್ಷನ್ ತಗೊಳ್ಳೋದಿಲ್ಲ. ಹೈಡ್ ಮಾಡ್ಬಿಡ್ಬೇಕು ಕಮೆಂಟ್ ನ. ಅವಾಗ ಏನಾದ್ರು ಹಾಕೊಳ್ಳಿ, ಬೈಕೊಳ್ರಿ. ಅವ್ರು ಸುಮ್ನೆ ಏನಂತ ಬೇರೆಯವ್ರಿಗೆ ತೋರ್ಸಲ್ಲ, ನಮಗ್ ತೋರ್ಸುತ್ತಾ? ಕಣ್ಗೂ ತೋರ್ಸಲ್ಲ. ಅವ್ರವ್ರ ಸೆಲ್ಫ್ ನೋಡ್ಕೊಬೇಕು. ಈಗ ನಾನ್ ಕಮೆಂಟ್ ಹಾಕ್ತೀನಿ ಅಂತ ಅಂದ್ರೆ ಬೇರೆಯವ್ರಿಗೆ ಏನಾದ್ರು ಬೈದ್ ಕಮೆಂಟ್ ಹಾಕ್ತೀನಿ ಅಂದ್ರೆ, ಈಗ ಅವರು ನನ್ನ ಹೈಡ್ ಮಾಡ್ಬಿಟ್ರೆ ಅವರು ನೋಡೋಕ್ಕಾಗಲ್ಲ, ವ್ಯೂವರ್ಸ್ ನೋಡೋಕ್ಕಾಗಲ್ಲ, ನಾನು ಒಬ್ನೇ ನೋಡ್ಕೊಬೇಕು ನನ್ನ ಕಮೆಂಟ್ ನ. ಓಹ್, ಹಂಗ. ನಾನು ಹಂಗೆ ಅನ್ಕೊಳ್ತಾ ಇದ್ದೆ, ಏನು ಇದು ಕಮೆಂಟ್ಸ್ ಗೊತ್ತಾಗ್ತಿಲ್ಲ, ರಿಪೋರ್ಟ್ ಮಾಡಿದ್ರು ಮತ್ತೆ ಬರ್ತಿದೆ ಅಂತ. ಹಿಂಗಿದಾರ ಕೆಲವು ಜನಗಳು. ಅದ್ಯಾಕ ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟರ್ಸ್ ಗೆ ಜಾಸ್ತಿ ಸಪೋರ್ಟ್ ಮಾಡೋದಿಲ್ಲ. ಈ ತರ ಒಂದ್ಸತಿ ಏನಂತ ಅಂದ್ರೆ ಇವ್ರದ್ದು ಜಾಸ್ತಿ ಯೂಸ್ ಹೋಗ್ತಿದೆ ಅಂತ ಕೆಟ್ಟದಾಗ ಹಾಕ್ಬಿಡುದು. ಮತ್ತೆ ಇನ್ನೊಬ್ರು ದೊಡ್ಡ ಕ್ರಿಯೇಟರ್ಸ್ ಎಲ್ಲ ಇರ್ತಾರೆ, ಈ ತರ ನಾವು ಚೆನ್ನಾಗಿ ವಿಡಿಯೋ ಮಾಡ್ತಿದೀವಿ ಅಂತ ಬೇರೆಯವ್ರು ಗೆಲ್ಸ್ಬಿಟ್ಟು ಈ ತರ ಒಂದೊಂದ್ಸತಿ ಮಾಡ್ತಾರೆ. ಬೇಕಂತ ರಿಪೋರ್ಟ್ ಮಾಡಿಸ್ತಾರ, ಒಂದೊಂದ್ಸತಿ ಮಾಡ್ತಾರೆ ಬೇಕು ಅಂತ. ಬಟ್ ನಮ್ ಕಂಟೆಂಟ್ ಚೆನ್ನಾಗಿತ್ತಂತ ಅಂದ್ರೆ ಯೂಟ್ಯೂಬ್ ಏನು ಮಾಡಲ್ಲ. ಯೂಟ್ಯೂಬ್ ಅಲ್ಲಿ ಫಸ್ಟ್ ಯಾರಾದ್ರೂ ಹೊಸಬ್ರು ಯೂಟ್ಯೂಬ್ ಮಾಡ್ಬೇಕಾದ್ರೆ ಏನೆಲ್ಲ ತಿಳ್ಕೊಂಡ್ ಬರ್ಬೇಕು ಯೂಟ್ಯೂಬ್ಗೆ?
ಯೂಟ್ಯೂಬ್ ಪಾಲಿಸಿ ಏನಂತ ಅಂದ್ರೆ ಯೂಟ್ಯೂಬ್ ನಲ್ಲಿ ಏನಿದೆ ಕಮ್ಯುನಿಟಿ ಗೈಡ್ಲೈನ್ಸ್ ರೂಲ್ಸ್ ಮತ್ತೆ ಯೂಟ್ಯೂಬ್ದು ಬೇರೆಯವ್ರ ವಿಡಿಯೋ ಕಾಪಿ ಮಾಡ್ರೆ ಏನ್ ಬರುತ್ತೆ ನಮ್ಗೆ ಸ್ಟ್ರೈಕ್ ಬರುತ್ತೆ. ಸ್ಟ್ರೈಕ್ 2 ವಿಧ ಐತೆ. ಏನಂತ ಅಂದ್ರೆ ಕಾಪಿರೈಟ್ ಸ್ಟ್ರೈಕ್, ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್. ಮತ್ತೆ ಬೇರೆ ವಿಡಿಯೋ ಕಾಪಿ ಮಾಡ್ಕೊಂಡ್ರೆ ನಮ್ಗೆ ಏನೇನ್ ಪ್ರಾಬ್ಲಮ್ ಆಗುತ್ತೆ ಮಾನಿಟೈಸೇಷನ್ ಅಲ್ಲಿ, ರಿಯೂಸ್ ಕಂಟೆಂಟ್, ರಿಪಿಟೇಟಿವ್ ಕಂಟೆಂಟ್. ಮತ್ತೆ ಅಕಸ್ಮಾತ್ ಏನಾದ್ರು ನಮ್ ಚಾನಲ್ ಡಿಲೀಟ್ ಆದ್ರೆ ಮತ್ತೆ ಚಾನಲ್ ಮಾಡ್ಬೋದಾ, ಮತ್ತೆ ಚಾನಲ್ ಮಾಡಿದ್ರೆ ಅದು ಮತ್ತೆ ಡಿಲೀಟ್ ಆಗ್ಬಿಡುತ್ತೆ. ಯಾಕೆ? ಸರ್ಕಮ್ವೆನ್ಷನ್ ಪಾಲಿಸಿ. ನೋಡಿ ಇಷ್ಟೊಂದು ಪಾಲಿಸಿ ಇದೆ, ತುಂಬಾ ಅಂದ್ರೆ ತುಂಬಾ ಪಾಲಿಸಿ ಇದೆ. ಅಷ್ಟೇ ಅಲ್ಲ, ಅಪ್ಡೇಟ್ಸ್ ಕೂಡ ನೀವು ತಿಳ್ಕೊಂತಾ ಇರ್ಬೇಕಾಗುತ್ತೆ. ಯಾಕಂತಂದ್ರೆ ಒಂದು ಹೊಸ ಅಪ್ಡೇಟ್ ತರ್ಬೋದು, ಅದ್ರಲ್ಲಿ ಪಾಲಿಸಿ ಕೂಡ ಚೇಂಜಸ್ ಮಾಡ್ಬೋದು. ಸೊ ಅದರಲ್ಲಿ ನಿಮ್ಮ ಚಾನಲ್ ಮೇಲೆ ಯಾರು ಮಾನಿಟೈಸ್ ಆಗಿರ್ತಾರೆ, ಮಾನಿಟೈಸ್ ಆಗದೆ ಇರ್ತಾರೆ, ಪರಿಣಾಮ ಬೀಳುತ್ತೆ. ಸೊ ಯೂಟ್ಯೂಬ್ ಬರೋಕ್ಕಿಂತ ಮುಂಚೆ ಪಾಲಿಸಿ ತಿಳ್ಕೊಂಡ್ ಬನ್ನಿ. ಬಿಕಾಸ್ ಪಾಲಿಸಿ ತಿಳ್ಕೊಂಡೇ ಬಂದ್ಬಿಟ್ರೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಈಗ ನೀವು ಒಂದ್ ಕೆಲ್ಸಕ್ಕೆ ಹೋಗ್ತೀರಾ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೇಕು ಹೇಗೆ ಕೆಲಸ ಮಾಡ್ಬೇಕು ಅಂತ. ಈಗ ನಿಮ್ ಕೆಲ್ಸ ಬಗ್ಗೆ ಏನು ಅಂತಾನೆ ಗೊತ್ತಿಲ್ಲ, ಕೆಲಸ ಹೇಗ್ ಮಾಡ್ಬೇಕು ಏನು ಅಂತಾನೆ ಗೊತ್ತಿಲ್ಲ ಅಂತಂದ್ರೆ ಹೇಗೆ ಕೆಲಸ ಮಾಡ್ತೀರಾ ಹೇಳಿ? ಸೊ ಅದಕ್ಕೋಸ್ಕರ ಯೂಟ್ಯೂಬ್ ರೂಲ್ಸ್, ಪಾಲಿಸಿ ಇದೆಲ್ಲ ತಿಳ್ಕೊಂಡ್ ಬಂದು ಯೂಟ್ಯೂಬ್ ಮಾಡಿ. ಅವಾಗ ನೀವು ಒಳ್ಳೆ ಯೂಟ್ಯೂಬರ್, ಸಕ್ಸಸ್ಫುಲ್ ಯೂಟ್ಯೂಬರ್ ಆಗ್ತೀರಾ. ಇಲ್ಲ ಅಂತ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ, ಸಕ್ಸಸ್ಫುಲ್ ಯೂಟ್ಯೂಬರ್ ಆಗೋದಿಲ್ಲ. ತುಂಬಾ ಅಂದ್ರೆ ತುಂಬಾ ಕಷ್ಟ. ಯೂಟ್ಯೂಬ್ ನಲ್ಲಿ ಪಾಲಿಸೀಸ್ ತುಂಬಾ ಟೈಟ್ ಮಾಡ್ತಿದ್ದಾರೆ. ಯೂಟ್ಯೂಬ್ ಪಾಲಿಸಿ ತುಂಬಾ ಮುಖ್ಯ ಅಕ್ಕ. ಯಾರು ಯೂಟ್ಯೂಬರ್ಸ್ ಬರ್ತಾರೆ, ಹೊಸ ಯೂಟ್ಯೂಬರ್ಸ್. ಹೌದು, ಬಟ್ ಎಲ್ಲ ಇಂಗ್ಲಿಷ್ ಅಲ್ಲೇ ಇರುತ್ತೆ, ಓದಕ್ ಕೆಲವೊಬ್ರಿಗೆ ಬರಲ್ಲ, ಕೆಲವೊಬ್ರು ಕನ್ನಡದಲ್ಲಿ ಯೂಟ್ಯೂಬ್ ಮಾಡ್ಬೇಕಂತ ಬಂದಿರ್ತಾರೆ. ಹಿಂಗಿದ್ದಾಗ ಗೈಡ್ಲೈನ್ಸ್ ಪಡ್ಕೊಂಡೆ ಕೆಲವೊಬ್ರದ್ದು ಗೈಡ್ಲೈನ್ಸ್ ತಗೋಬೇಕು. ಹೆಂಗ್ ಮಾಡಿದ್ರೆ ಯೂಟ್ಯೂಬ್ಗೆ ಬರ್ಬೋದು, ಮತ್ತೆ ಏನೆಲ್ಲ ಮಾಡ್ಬೋದು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ ಬರ್ಬೇಕು. ಸೊ ಪಾಲಿಸಿಲಿ ಸಿಕ್ಕಾಪಟ್ಟೆ ಏನ್ 1-2 ಪೇಜ್ ಅಂತೂ ಇರಲ್ಲ ಪಾಲಿಸೀಸ್, ತುಂಬಾ ಓದ್ತಾ ಇದ್ರೆ ಸಿಕ್ಕಾಪಟ್ಟೆ ಪಾಲಿಸೀಸ್ ಇರುತ್ತೆ. ಅದಕ್ಕೆಲ್ಲ ಅಕ್ಸೆಪ್ಟ್ ಕೊಡ್ಬೇಕು ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕಾದ್ರೆ. ಆ ಪಾಲಿಸಿ ಏನಿದೆ ಅಂತ ತಿಳ್ಕೊಂಡೇ ಬರ್ಬೇಕು. ಇವಾಗ ಕೆಲವೊಂದು ಉದಾಹರಣೆ ತಗೊಳ್ಳೋದಾದ್ರೆ, ಮಕ್ಳನ್ನ ತೋರಿಸಬಾರ್ದು, ಮಕ್ಳು ಕೈ ಕೆಲಸ ಮಾಡ್ಬೇಕಾದ್ರೆ ಇದ್ ಮಾಡ್ಬಾರ್ದು, ಮತ್ತೆ ಪ್ರಾಣಿಗಳಿಗೆ ಹರಾಜ್ ಮಾಡ್ಬಾರ್ದು, ಮಕ್ಳುಗಳು ಹೊಡಿಯೋದು ಕೂಡ, ಅದೆಲ್ಲ ಈ ತರ ಇರುತ್ತೆ ಪಾಲಿಸೀಸ್. ಹೌದು. ಈ ಸ್ಟ್ರೈಕ್ ಬಗ್ಗೆ ಬಂದ್ರೆ, ಆ ಸ್ಟ್ರೈಕ್ ಅಲ್ಲಿ 2-3 ತರ ಸ್ಟ್ರೈಕ್ ಬರುತ್ತೆ. ನಂದು ಚಾನಲ್ ಮಂತು ಸ್ಟ್ರೈಕ್ ಬಂದ್ಬಿಟ್ಟಿತ್ತು. ಸೊ ಅದು ಏನಕ್ಕೆ ಬಂತು ಅಂತ ಗೊತ್ತಾಗಿದ್ ನನಗೆ, ಒಂದು ಮಗುದು ನ್ಯೂಡ್ ಫೋಟೋ ಗೊತ್ತಿಲ್ಲದೆ ನಾನು ತಮ್ನೇಲಲ್ಲಿ ಹಾಕ್ಬಿಟ್ಟಿದ್ದೆ. ಸೊ ವಿಡಿಯೋ ಪೂರ್ತಿ ಎಲ್ಲ ಚೆನ್ನಾಗೇ ಇದೆ, ಬಟ್ ತಮ್ನೇಲಲ್ಲಿ ಬೈ ಮಿಸ್ಸು ನಂಗೆ ಗೊತ್ತಾಗದೆ ಹಾಕಿರೋದು ಅದು. ಸೊ ಅದು ಸ್ಟ್ರೈಕ್ ಬಂದ್ಬಿಡ್ತು. ಆ ಸ್ಟ್ರೈಕು ಏನ್ ಸ್ಟ್ರೈಕು ಹೆಂಗ್ ಬಂತು ಅಂತ ನಾನು ಓದಿದ್ದೀನಿ, BCom ಮಾಡಿದ್ದೀನಿ, ಬಟ್ ನನಗೆ ಗೊತ್ತಾಗ್ತಿಲ್ಲ. ಇನ್ನು ಓದಿಲ್ದೆ ಇರೋರು ಬಂದ್ರೆ ಹೆಂಗೆ ಯೂಟ್ಯೂಬಲ್ಲಿ ಇದ್ ಮಾಡಕ್ಕಾಗುತ್ತೆ? ಆ ಸ್ಟ್ರೈಕು ಯಾವ ಸ್ಟ್ರೈಕು ಏನಕ್ಕೆ ಬಂದಿದೆ ಅನ್ನೋದು ಅದು ತಿಳ್ಕೋಬೇಕು ಅಂದ್ರೆ, ಓದಿಲ್ಲ ಅಂದ್ರೂ ಅದೊಂದು ನಾಲೆಡ್ಜ್ ಇರ್ಬೇಕು ಯೂಟ್ಯೂಬ್ಗೆ ಹೆಂಗೆ ಏನ್ ಕತೆ ಅಂತ. ಗೊತ್ತಿಲ್ಲ ಅಂದ್ರೆ ಈ ತರ ಗೈಡ್ ಲೈನ್ ಕೊಡೋರ ಹತ್ರ ತಗೋಬೇಕಾಗುತ್ತೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸ್ಟ್ರೈಕ್ ಯಾವ್ಯಾವ ತರ ಬರುತ್ತೆ ಅಂತ? ಸ್ಟ್ರೈಕ್ 2 ತರ ಇದೆ. ಒಂದು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್, ಕಾಪಿರೈಟ್ ಸ್ಟ್ರೈಕ್. ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಯಾಕೆ ಕೊಡ್ತಾರೆ ಅಂತಂದ್ರೆ ಯೂಟ್ಯೂಬ್ ಅವರೇ ಕೊಡ್ತಾರೆ. ಯಾಕಂತಂದ್ರೆ ಪಾಲಿಸಿ ವೈಲೇಟ್ ಮಾಡ್ರಿ, ಉದಾಹರಣೆಗೋಸ್ಕರ ಮಕ್ಳು ತೋರಿಸೋದು ಪಾಲಿಸಿ ವೈಲೇಷನ್. ಇನ್ನೊಂದು ಹಾರ್ಮ್ಫುಲ್ ಡೇಂಜರಸ್ ಆಕ್ಟ್, ಅಂದ್ರೆ ಏನಾದ್ರು ಒಂದು ಸ್ಟಂಟ್ ತೋರಿಸೋದು ಬೈಕ್ ಅಲ್ಲಿ, ಅದು ಬೇರೆಯವ್ರು ಮಾಡ್ರೆ ಅದು ಹಾರ್ಮ್ಫುಲ್ ಆಗುತ್ತೆ, ಇಂಜುರೀಸ್ ಎಲ್ಲ ಆಗುತ್ತೆ ಅದರಿಂದ. ಮತ್ತೆ ಬೇಜಾನೆಲ್ಲ ಐತೆ. ಸೊ ಯೂಟ್ಯೂಬ್ ರೂಲ್ಸ್ ನ ಬ್ರೇಕ್ ಮಾಡ್ರೆ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಕೊಡ್ತಾರೆ. ಯಾಕಂತ ಅಂದ್ರೆ ಆ ತರ ವಿಡಿಯೋಸ್ ನೋಡ್ಕೊಂಡು ಅದು ಬೇರೆಯವ್ರಿಗೆ ಕೆಟ್ಟದಾಗತ್ತೆ. ಆ ತರ ನಾವೇನಾದ್ರು ವಿಡಿಯೋಸ್ ಮಾಡ್ರೆ ಯೂಟ್ಯೂಬರ್ ಖುದ್ದಾಗಿ ಸ್ಟ್ರೈಕ್ ಕೊಡ್ತಾರೆ. ಬಟ್ ಈಗ ಅಕ್ಕ ನಾನು ವಿಡಿಯೋ ಮಾಡ್ತಾ ಇದೀನಿ ಅಂತ ಅಂದ್ರೆ, ಬೇರೆ ವಿಡಿಯೋ ನಾನು ಕಾಪಿ ಮಾಡ್ತೀನಿ ಅಂತ ಅಂದ್ರೆ, ಈಗ ನನ್ನ ವಿಡಿಯೋ ವೈರಲ್ ಆಗ್ಬಿಡುತ್ತೆ, ಅವ್ರದ್ದು ವಿಡಿಯೋ ವೈರಲ್ ಆಗಿರೋದಿಲ್ಲ. ಸೊ ಅವ್ರ ಏನ್ ಮಾಡ್ತಾರೆ, ನನ್ಗೆ ಸ್ಟ್ರೈಕ್ ಕೊಡ್ತಾರೆ, ನನ್ನ ಅರ್ನಿಂಗ್ಸ್ ಏನಿರುತ್ತೆ ಅವ್ರಿಗೆ ಹೋಗ್ಬಿಡುತ್ತೆ. ಸೊ ಈ ತರ. ಯಾಕಂತಂದ್ರೆ ಬೇರೆಯವರು ವಿಡಿಯೋ ನಾನು ಕಾಪಿ ಮಾಡಿದೀನಿ, ಸೊ ಅಲ್ಲಿ ತೋರ್ಸುತ್ತೆ ಅವ್ರಿಗಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಟ್ಯಾಬಲ್, ಕಂಟೆಂಟ್ ಟ್ಯಾಬ್ ಅಲ್ಲಿ ಕಾಪರೇಟ್ ಈ ತರ ಮ್ಯಾಚ್ ಆಗ್ತಿದೆ, ಇವ್ರಿಗೆ ಸ್ಟ್ರೈಕ್ ಕೊಡ್ತೀವಿ ನಾವು, ಕೊಡ್ಬೋದಾ ಅಂತ ನಾವು ಅವ್ರ ಮೇಲೆ ಫೈಲ್ ಮಾಡ್ರೆ ಕಂಪ್ಲೇಂಟ್, ಅವ್ರಿಗೆ ಸ್ಟ್ರೈಕ್ ಹೋಗುತ್ತೆ. ಮತ್ತೆ ಅರ್ನಿಂಗ್ಸ್ ಏನಿದೆ ಏನು ಒರಿಜಿನಲ್ ಕ್ರಿಯೇಟರ್ಗೆ ಬರುತ್ತೆ. ಸೊ ಈ ತರ ತುಂಬಾ ಸತಿ ಆಗಿದೆ ತುಂಬಾ ಕ್ರಿಯೇಟರ್ಸ್ಗೆಲ್ಲ. ಓಕೆ, ಇದು ಸ್ಟ್ರೈಕು ಯಾವ ತರ, ಎಷ್ಟು ಸ್ಟ್ರೈಕ್ ಬಂದು ಟರ್ಮಿನೇಟ್ ಆಗುವಂತ ಚಾನ್ಸಸ್ ಇರುತ್ತಾ, ಇಲ್ಲ ವಾಪಸ್ ಚಾನಲ್ ಬರೋಂಗಿರುತ್ತಾ, ಅದ್ರ ಬಗ್ಗೆ ಹೇಳಿ. ಈಗ ಸ್ಟ್ರೈಕ್ ಬಂದ್ಬಿಟ್ಟು 3 ಸ್ಟ್ರೈಕ್ ಬಂದ್ರೆ ನಿಮ್ ಚಾನಲ್ ಡಿಲೀಟ್ ಆಗುತ್ತೆ. ಅದು 90 ದಿವಸದಲ್ಲಿ 3 ಮಂತ್ಸ್ ಅಲ್ಲಿ 3 ಸ್ಟ್ರೈಕ್ ಬಂದ್ರೆ ನಿಮ್ ಚಾನಲ್ ಡಿಲೀಟ್ ಆಗುತ್ತೆ. ಈಗ ಫಸ್ಟ್ ಟೈಮ್ಗೆ ವಾರ್ನಿಂಗ್ ಸ್ಟ್ರೈಕ್ ಕೊಡ್ತಾರೆ, ಕಾಪಿರೈಟ್ ಆಗ್ಲಿ ಕಮ್ಯುನಿಟಿ ಗೈಡ್ಲೈನ್ ಆಗಲಿ ವಾರ್ನಿಂಗ್ ಕೊಡ್ತಾರೆ. ಅದಾದ್ಮೇಲೆ ಸ್ಟ್ರೈಕ್ 1, ಸ್ಟ್ರೈಕ್ 2, ಸ್ಟ್ರೈಕ್ 3. ಸೊ ಒಟ್ನಲ್ಲಿ ಲೆಕ್ಕಕ್ಕಿದ್ದು 4 ಸ್ಟ್ರೈಕ್, ವಾರ್ನಿಂಗ್ ಸೇರ್ಸ್ಕೊಂಬಿಡಿ. ಸೊ ಲೆಕ್ಕಕ್ಕೆ 3 ಸ್ಟ್ರೈಕ್ ಬಂದ್ರೆ ನಿಮ್ ಚಾನಲ್ ಡಿಲೀಟ್ ಆಗುತ್ತೆ 90 ದಿವಸದಲ್ಲಿ. ಉದಾಹರಣೆಗೋಸ್ಕರ ಈಗ 1 ತಿಂಗಳಲ್ಲಿ ಇನ್ನೊಂದು 1 ಸ್ಟ್ರೈಕ್ ಬಂತು ಅಂತ ಅಂದ್ರೆ, ಇನ್ನೊಂದು 2-3 ತಿಂಗಳು ಮೇಲ್ ಬಿಟ್ಟಾದ್ರೆ ಇನ್ನೊಂದು ಸ್ಟ್ರೈಕ್ ಬಂತ ಅಂತ ಅಂದ್ರೆ ಅದು ಸೆಪರೇಟ್ ಸ್ಟ್ರೈಕ್ ಕೌಂಟ್ ಆಗುತ್ತೆ, ಸ್ಟ್ರೈಕ್ 2 ಅಂತ ಕೌಂಟ್ ಆಗಲಿ. ಯಾಕಂತ ಅಂದ್ರೆ ಅದು 3 ಮಂತ್ಸ್ ಒಳಗಡೆ ಸ್ಟ್ರೈಕ್ ಬಂದಿಲ್ಲ, 90 ಡೇಸ್ ಒಳಗಡೆ ಏನಾದ್ರೂ 3 ಸ್ಟ್ರೈಕ್ ಬಂದ್ರೆ ನಿಮ್ ಚಾನಲ್ ಅವಾಗ ಡಿಲೀಟ್ ಮಾಡ್ತಾರೆ, ಮತ್ತೆ ಕಮ್ ಬ್ಯಾಕ್ ಮಾಡಕ್ ಆಗೋದೇ ಇಲ್ಲ. ಟರ್ಮಿನೇಟ್ ಆದ್ರೆ ಮತ್ತೆ ಕಮ್ ಬ್ಯಾಕ್ ಆಗಲ್ಲ. ಮತ್ತೆ ಮಾಡ್ತಾರೆ ಅಂತಂದ್ರೆ ಚಾನಲ್ ಸರ್ಕಮ್ವೆನ್ಷನ್ ಪಾಲಿಸಿಯಿಂದ ಮತ್ತೆ ಯೂಟ್ಯೂಬರ್ ಡಿಲೀಟ್ ಮಾಡ್ತಾರೆ ನಿಮ್ ಚಾನಲ್ ನ.